Namaskara. Welcome to today's program, continuing series of Integral Yoga by Professor Nandish PK from Sri Aurobindo Society Tumkur Center. ಅವರು ಮೂಲತಃ ಲೆಕ್ಚರರ್ ಫಿಸಿಕ್ಸ್ ಅಲ್ಲಿ ತುಂಬಾ ಟಾಕ್ಸ್ ಕೊಟ್ಟಿದ್ದಾರೆ. ಶ್ರೀ ಅರಬಿಂದೋ ವರ್ಕ್ಸ್ ಲೈಫ್ ಡಿವೈನ್ ಮತ್ತೆ ಸಾವಿತ್ರಿ ಮೇಲೆ ಮತ್ತೆ ರಾಮಾಯಣ ದರ್ಶನಮಲ್ಲೂ ಕುವೆಂಪು ಅವ್ರದ್ದು, and he has won many awards for this. I think with these few words I hand over the session. Thank you. ನಮಸ್ಕಾರ. ಶ್ರೀಮತಿ ವೈಶಾಲಿ ಅವರಿಗೂ ಹಾಗೂ ಅಜಿತ್ ಸಬ್ನಿಸ್ ಅವರಿಗೂ ಈ ಕಾರ್ಯಕ್ರಮದ ಆಯೋಜನೆಗೆ ಮುಂದಾಗಿ ಶ್ರೀ ಅರವಿಂದರ ಶ್ರೀಮಾತಾ ಅವರ ಚಿಂತನೆಗಳನ್ನು ಸಮಾಜದಲ್ಲಿ ಪಸರಿಸ್ತಕ್ಕಂಥ ಶ್ರೀ ಅರವಿಂದರ ಪ್ರಜ್ಞೆ ಒಳಗಡೆಗೆ ಎಲ್ಲರನ್ನೂ ಸಂಯೋಜಿಸ್ತಕ್ಕಂಥ ಈ ಕಾರ್ಯದಲ್ಲಿ ತೊಡಗಿದ್ದಾರೆ. ಸ್ತುತ್ಯಾರ್ಹವಾದದ್ದು. ಅದಕ್ಕಾಗಿ ನಮಗೆ ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ. ಮತ್ತು ಶ್ರೀಮತಿ ಜ್ಯೋತಿಯವರು ಈ ಕಾರ್ಯಕ್ರಮವನ್ನು ಗೂಗಲ್ ಮೀಟನ್ನು ಆ ಲಿಂಕನ್ನು ಜನರೇಟ್ ಮಾಡಿ ನಮ್ಮ ಜೊತೆಗೆ ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮಸ್ಕಾರ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಾಧಕರಿಗೆ ಮಹರ್ಷಿ ಅರವಿಂದರ ಶ್ರೀಮಾತಾ ಅವರ ಈ ಯೋಗಕ್ಕೆ ಪೂರ್ವಕವಾದ ಸ್ವಾಗತವನ್ನು ಹೇಳ್ತಾ, ಕಳೆದ ವಾರ ನಾವು ದಿವ್ಯ ಕರ್ಮದ ಬಗ್ಗೆ ಮಾತಾಡಿದ್ವಿ. ಆ ದಿವ್ಯ ಕರ್ಮದ ಸಾರಾಂಶ ರೂಪದ ಒಂದಷ್ಟು ಮಾತುಗಳನ್ನು ಹೇಳಿ ನಾನು ಈ ಹೊತ್ತಿನ ವಿಷಯದ ಮಂಡನೆಗೆ ಪ್ರಾರಂಭ ಮಾಡ್ತೀನಿ. ಪ್ರಕೃತಿ, ಅಪರಾಪ್ರಕೃತಿ, ಪರಾಪ್ರಕೃತಿ ಅಂತ ಹೇಳಿ ಎರಡು ಥರದಲ್ಲಿ ನಾವು ಪರಿಗಣಿಸಿ ಅದನ್ನು ಗ್ರಹಿಸೋದಕ್ಕೆ ಸಾಧ್ಯವಿದೆ. ಅಪರಾಪ್ರಕೃತಿಯಲ್ಲಿ ಈ ಪ್ರಕೃತಿ ವ್ಯಾಪಾರಗಳನ್ನ ಏನು ನೋಡ್ತಾ ಇದ್ದೀವಿ, ತಾರೆ ನೀಹಾರಿಕೆಗಳು, ಸೌರವ್ಯೂಹಗಳು, ನಕ್ಷತ್ರಗಳು ಇತ್ಯಾದಿ ಇತ್ಯಾದಿ, ಇಂದ್ರಿಯ ಗೋಚರವಾಗಿರ್ತಕ್ಕಂಥ ಜಗತ್ತೇನಿದೆ ಅದೆಲ್ಲವೂ ಅಪರಾಪ್ರಕೃತಿ ಅಂತ ಹೇಳಿ ಭಾವಿಸಬಹುದು. ಇನ್ನು ಈ ಅಪರಾಪ್ರಕೃತಿ ಒಳಗಡೆಗೆ ನಡೀತಾ ಇರ್ತಕ್ಕಂಥ ಈ ಪ್ರಕೃತಿ ವ್ಯಾಪಾರಗಳೇನಿದ್ದಾವೆ, ಇದರ ಹಿಂದೆಗಡೆಗಿರ್ತಕ್ಕಂಥ ಶಕ್ತಿಗಳು ಅಗೋಚರವಾಗಿ, ಅನೂಹ್ಯವಾಗಿ, ನಮ್ಮ ಇಂದ್ರಿಯಗಳಿಗೆ ಸುಲಭವಾಗಿ ಗ್ರಾಹ್ಯವಲ್ಲದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದನ್ನು ಸೂಕ್ಷ್ಮವಾಗಿ ಧ್ಯಾನಿಸಿ ಅವಲೋಕಿಸಿ ನೋಡಿದಾಗ ಅನುಭವಿಸ್ಬೋದು. ಎಲ್ಲ ಇಂದಿನ ದ್ರಷ್ಟಾರರು, ಋಷಿಗಳು, ಮುನಿಗಳು, ಮಹರ್ಷಿಗಳು ಕಾಲಕಾಲಕ್ಕೆ ಅವತರಿಸಿ ಅಪರ ಮತ್ತು ಪರ ಪ್ರಕೃತಿಯ ನಡುವೆ ಒಂದು ಸಮನ್ವಯವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರುವಂಥದ್ದನ್ನು ನಮ್ಮ ಸನಾತನ ಧರ್ಮದಲ್ಲಿ, ಸನಾತನ ಪರಂಪರೆಯಲ್ಲಿ ನಾವು ನೋಡ್ತೀವಿ. ಅಂಥದ್ದೇ ಒಂದು ಪರಂಪರೆಯ ಕೊಂಡಿಯಾಗಿ ಮಹರ್ಷಿ ಅರವಿಂದರು 20ನೇ ಶತಮಾನದ ಅಂದರೆ 1950 ಅಂದರೆ ಹೆಚ್ಚು ಕಡಿಮೆ 19ನೇ ಶತಮಾನ ಮುಗಿದು 20ನೇ ಶತಮಾನದ ಪ್ರಾರಂಭ, 5 ದಶಕಗಳು ಭೂಮಿ ಮೇಲೆ ಈ ಪೂರ್ಣಯೋಗದ ಸಾಧನೆಯನ್ನ ಮಾಡ್ತಾ, ಆ ಸಾಧನೆ ಫಲಿತವನ್ನ, ಧ್ಯಾನ ಫಲಿತವನ್ನ, ತಮ್ಮ ತಪಸ್ಸಿನ ಫಲಿತವನ್ನ ಗ್ರಂಥಗಳ ರೂಪದಲ್ಲಿ, ವಾಂಗ್ಮಯದ ರೂಪದಲ್ಲಿ ನಮಗೆ ಕೊಟ್ಟು ಹೋಗಿರುವಂಥದ್ದನ್ನು ನಾವು ನೋಡ್ತೀವಿ. ಅವರು ಈ ಹಿಂದಿನ ಭಾರತೀಯ ಸನಾತನ ಪರಂಪರೆಯ ಜ್ಞಾನವನ್ನೆಲ್ಲವೂ ಪರಿಷ್ಕರಿಸಿ ಎಲ್ಲ ದರ್ಶನಕಾರರ, ಎಲ್ಲ ಉಪನಿಷತ್ಕಾರರ ಚಿಂತನೆಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಧ್ಯಾನಿಸಿ ಅವುಗಳಲ್ಲಿ ಒಂದು ಏಕಸೂತ್ರತೆಯನ್ನು ಕಂಡು ಮಾನವ ಜನಾಂಗದ ಭವಿಷ್ಯ ಏನಾಗಲಿದೆ, ಈ ಭೂಮಿಯಲ್ಲಿ ಮುಂದೆ ಏನು ಮಾನವನ ಗುರಿ ಇದೆ ಅನ್ನುವಂಥದ್ದನ್ನು ಕಂಡು ಹೇಗೆ ಈ ಒಂದು ಗುರಿಯತ್ತ ಪ್ರಕೃತಿ ಧಾವಿಸ್ತಾ ಇದೆ, ಅದಕ್ಕೆ ಮಾನವನ ಒತ್ತಾಸೆ ಏನಿದೆ ಅಥವಾ ಮಾನವನ ಕಾರ್ಯ ಏನಿದೆ, ಕರ್ಮ ಏನಿದೆ, ಅವನು ಹೇಗೆ ಪ್ರಕೃತಿಯ ಈ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬಹುದು ಅನ್ನೋದನ್ನ ಧ್ಯಾನಿಸಿದ್ದಾರೆ, ಭಾವಿಸಿದ್ದಾರೆ, ಚಿಂತಿಸಿದ್ದಾರೆ, ಕಲ್ಪಿಸಿದ್ದಾರೆ, ಮತ್ತೆ ಅಭಿವ್ಯಕ್ತಿ ಕೂಡ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಕಳೆದ 6-7 ದಿನಗಳ ಈ ಒಂದು ಪ್ರವಚನದೊಳಗಡೆಗೆ ಪೂರ್ಣಯೋಗದ ಈ ಸಾಧನೆಯ ಹಾದಿಯೊಳಗಡೆಗೆ ನಾವು ಒಂದು 7-8 ಹೆಜ್ಜೆಗಳನ್ನು ಇಟ್ಟಿದ್ದೀವಿ. ಈ ಹಿಂದಿನ ಶನಿವಾರ ನಾವು ದಿವ್ಯ ಕರ್ಮ ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ. ಯಾವಾಗ ಮಾನವ ತನ್ನ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಭಗವತ್ ಸಮಕ್ಷಮಕ್ಕಾಗಿ ಅಂತ ಹೇಳಿ ಸಮರ್ಪಣೆ ಮಾಡ್ತಾನೋ, ಅಥವಾ ಮಾತಾರವಿಂದರ ಸಾಧನೆಗೆ ಪೂರಕ ಅಂತ ಹೇಳಿ ಮುಡುಪಿಡ್ತಾನೋ, ಆಗ ಅವನ ಅಸ್ತಿತ್ವವೆಲ್ಲವೂ ದೈವಿ ದಿವ್ಯವಾದ
ಉಪಕರಣವಾಗಿ ಮಾರ್ಪಾಟಾಗುತ್ತೆ. ಅದಕ್ಕೆ ಬೇರೆ ಬೇರೆ ಹಂತಗಳನ್ನು ಅರವಿಂದ್ರ ಹೇಳ್ತಾರೆ. ಆಸ್ಪಿರೇಷನ್ನು, ರಿಜೆಕ್ಷನ್ನು, ಸರೆಂಡರು, ಸೈಕಿಸೈಸೇಷನ್ನು, ಸ್ಪಿರಿಚುವಲೈಸೇಷನ್ನು, ಸೂಪರ್ಮೆಂಟಲೈಸೇಷನ್ ಅಂತ ಹೇಳಿ ಬೇರೆ ಬೇರೆ ಆ ಒಂದು ಪೂರ್ಣಯೋಗದ ಸಾಧನೆಯ ಹಾದಿ ಒಳಗಡೆಗೆ ನಡಿಬೇಕಾದಂಥ ಒಂದು ವಿದ್ಯಮಾನಗಳನ್ನು ನಮಗೆ ಚಿತ್ರಿಸಿಕೊಡ್ತಾರೆ, ಕಲ್ಪಿಸಿಕೊಡ್ತಾರೆ, ವಿವರಿಸ್ತಾರೆ. ಹಾಗೆ ಭಾವಿಸಿದಂತಹ ಪೂರ್ಣಯೋಗದ ಪಥಿಕ ಸಾಧಕ ಸರ್ವ ಸಮರ್ಪಣೆಯನ್ನು ಮಾಡಿಕೊಂಡಾಗ ಅವನ ದೇಹ, ಅವನ ಪ್ರಾಣ, ಅವನ ಮನಸ್ಸು, ಅವನ ಅಹಂ, ಹೀಗೆ ಏನೆಲ್ಲ ಲೋಯರ್ ನೇಚರ್ ಅಂತ ಕರಿತೀವಿ ಅಥವಾ ಉಪಕರಣಗಳು ಅಂತ ಕರಿತೀವಿ, ಅವೆಲ್ಲವೂ ಭಗವಂತನ ಕೈಯೊಳಗಿನ ಉಪಕರಣಗಳಾಗಿ ರೂಪಾಂತರ ಹೊಂದವೆ, ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರೆ. ಅದಾದಾಗ ಈ 6 ಹಂತಗಳನ್ನು ದಾಟಿರ್ತಾನೆ. ಆಸ್ಪಿರೇಷನ್ನು, ರಿಜೆಕ್ಷನ್ನು, ಸರೆಂಡರು, ಮತ್ತೆ ಸೈಕಿಸೈಸೇಷನ್ನು, ಸ್ಪಿರಿಚುವಲೈಸೇಷನ್ನು, ಸೂಪರ್ಮೆಂಟಲೈಸೇಷನ್ ಅಂತ ಹೇಳಿ ನಾವೇನು ಹೇಳ್ಕತೀವಿ. ಅದ್ರ ಬಗ್ಗೆ ನಾವು ಈ ಹಿಂದೆಗಡೆಗೆ ಸಾಕಷ್ಟು ಮಾತಾಡಿದ್ದೀವಿ. ಈ 6 ಹಂತಗಳನ್ನು ದಾಟಿರ್ತಾನೆ. ಇಡೀ ಸಾಧಕನ ಅಸ್ತಿತ್ವ, ದೇಹ, ಪ್ರಾಣ, ಮನಸ್ಸು ಇವೆಲ್ಲವೂ ರೂಪಾಂತರವಾಗಿ ಅವುಗಳ ಮೂಲಕ ನಡೀತಕ್ಕಂಥ ಕರ್ಮದ ಪ್ರಭು ನಾನು ಅನ್ನುವಂಥದ್ದು ಇರೋದಿಲ್ಲ. ಭಗವಂತನೇ ಕರ್ಮದ ಪ್ರಭುವಾಗಿರ್ತಾನೆ. ಆ ದೇಹದ ಮೂಲಕ ನಡೀತಕ್ಕಂಥ ಕರ್ಮಗಳೆಲ್ಲವೂ ದಿವ್ಯವಾದ ಕರ್ಮಗಳಾಗ್ತವೆ. ಆ ಕಾರಣಕ್ಕಾಗಿ ಅದನ್ನು ನಾವು ಈ ಹಿಂದಿನ ಶನಿವಾರ ಮಾತನಾಡಿದ್ವಿ. ನಾನು ಅನ್ನೋದು ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ನಡೀತಕ್ಕಂಥ ಕರ್ಮಗಳೆಲ್ಲವೂ ಕಾಮ್ಯ ಕರ್ಮಗಳಾಗಿರಬಹುದು, ಪ್ರಾಣದ ಕರ್ಮಗಳಾಗಿರಬಹುದು, ಜ್ಞಾನದ ಕರ್ಮಗಳಾಗಿರಬಹುದು. ಆದರೆ ನಾನು ಅನ್ನೋದು ಶೂನ್ಯವಾದಾಗ ಅಥವಾ ಭಗವಂತನ ಉಪಕರಣವಾದಾಗ ನಡೀತಕ್ಕಂಥ ಕರ್ಮಗಳು ದಿವ್ಯ ಕರ್ಮಗಳಾಗ್ತವೆ ಅಂತ ಹೇಳಿ ನಾವು ಸ್ಥೂಲವಾಗಿ ಭಾವಿಸಬಹುದು. ಅಹಂ ಕೇಂದ್ರಿತ ಕರ್ಮಗಳೆಲ್ಲವೂ ನಾವು ಈ ಹಿಂದೆ ನೋಡಿದಂತೆ ಪ್ರಾಣದ ಕರ್ಮಗಳಾಗಿರಬಹುದು, ಜ್ಞಾನದ ಕರ್ಮಗಳಾಗಿರಬಹುದು ಅಥವಾ ಪ್ರೇಮದ ಕರ್ಮಗಳಾಗಿರಬಹುದು. ಯಾವಾಗ ನಾನು ಅನ್ನೋದು ದಿವ್ಯವಾದಂಥ ಉಪಕರಣವಾಗಿ ಮಾರ್ಪಾಟಾಗುತ್ತೋ ಅಲ್ಲಿಂದ ಆಚೆಗೆ ನಡೀತಕ್ಕಂಥ ಕರ್ಮಗಳೆಲ್ಲವೂ ದಿವ್ಯವಾದಂಥ ಕರ್ಮಗಳಾಗ್ತವೆ. ಆ ದಿವ್ಯವಾದ ಕರ್ಮಗಳು ಅಂದರೆ ದಿವ್ಯ ಜೀವನ ನಡೆಸ್ತಾ ಇರ್ತಕ್ಕಂಥ ಪೂರ್ಣಯೋಗಿಯ ಕರ್ಮಗಳು ಅಂತ ಹೇಳಿ ಕೂಡ ನಾವು ಬೇಕಾದರೆ ಭಾವಿಸಬಹುದು. ಆ ದಿವ್ಯವಾದ ಕರ್ಮ ಯಾವಾಗ ನಡೆಯುತ್ತೆ ಮನುಷ್ಯನ ಮೂಲಕ ಅಂದ ಯಾವ ಸಾಧಕ ದೇವನೊಡನೆ ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಸಂಯೋಜಿಸಿರ್ತಾನೋ, ಆಧ್ಯಾತ್ಮದ ಸತ್ವದಿಂದ ಸಂಪೂರ್ಣವಾಗಿ ಅವನ ಕರ್ಮಗಳನ್ನು ನಡೆಸಲ್ಪಡ್ತಾನೋ, ಆ ಭಾವ ಏನಿದೆ, ಭಗವಂತನ ಉಪಕರಣ ನಾನು ಅಂತ ಭಾವ ಏನಿದೆ, ಭಗವಂತನೇ ಈ ಶರೀರದ ಮೂಲಕ ನೋಡ್ತಾ ಇದ್ದಾನೆ, ಭಗವಂತನೇ ಈ ಶರೀರದ ಮೂಲಕ ಮಾತಾಡ್ತಿದ್ದಾನೆ ಅನ್ನುವಂಥದ್ದು, ಭಗವಂತನೇ ಈ ಶರೀರದ ಮೂಲಕ ಎಲ್ಲವನ್ನು ನಡೆಸ್ತಾ ಇದ್ದಾನೆ ಅನ್ನುವಂಥದ್ದು ಭಾವ ಇದೆಯಲ್ಲ, ಅದು ಸ್ಥಾಯಿ ಆದಾಗ ಕಂಟಿನ್ಯೂಸ್ ಆಗಿ, ಡಿಸ್ಕಂಟಿನ್ಯೂಸ್ ಅಂತ ಅಲ್ಲ, ಕಂಟಿನ್ಯೂಸ್ ಸೈಮಲ್ಟೇನಿಯಸ್ ಆಗಿ ಎಲ್ಲ ಕರ್ಮಗಳು ಭಗವಂತನವೇ ಅನ್ನುವಂಥದ್ದು ನಮಗೆ ಶಾಶ್ವತ ಸತ್ಯ ಅಂತ ಹೇಳಿ ನಾವು ಮನಗಾಣ್ತೀವೋ ಆವಾಗ ಅದು ಕರ್ಮಯೋಗದ ಕೊನೆಯ ಮೆಟ್ಟಿಲು ಅಂತ ಹೇಳಿ ನಾವು ಭಾವಿಸಬಹುದು ಕೂಡ. ಮಹರ್ಷಿ ಅರವಿಂದ್ರ ಹೇಳೋ ಪ್ರಕಾರ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಅಂತ ಹೇಳಿ ಸಮನ್ವಯ ಮಾಡಿದ್ದಾರೆ ಮಹರ್ಷಿ ಅರವಿಂದರು. ಯೋಗ ಸಮನ್ವಯ ಅಂತ ಕೂಡ ಅದನ್ನ ಕರೀತಾರೆ. ಸೊ ಕರ್ಮಯೋಗದ ತುದಿ ಅಂತ ಹಂತಕ್ಕೆ ಬಂದಾಗ ಆಧ್ಯಾತ್ಮ ಸತ್ವದಿಂದ ಹೊರಬರ್ತಕ್ಕಂಥ ಅಧ್ಯಾತ್ಮದ ಶಕ್ತಿಗಳ ಮೂಲಕ ಪ್ರಕಟವಾಗ್ತಕ್ಕಂಥ ಕರ್ಮಗಳೆಲ್ಲವೂ ದಿವ್ಯ ಕರ್ಮಗಳು ಅಂತ ಅನ್ನಿಸ್ಕೊತವೆ. ಆಗ ಸಾಧಕ ದೇವನೊಂದಿಗೆ ಒಂದಾಗಿರ್ತಾನೆ, ದೇವನ ಸಮಕ್ಷಮದೊಳಗಡೆಗೆ ಅವನು ಉಪಕರಣವಾಗಿರ್ತಾನೆ. ಸೊ ಆವಾಗ ಏನಾಗುತ್ತೆ, ಅವನಿಂದ ನಡೀತಕ್ಕಂಥ ಕರ್ಮಗಳು ಸಂಪೂರ್ಣವಾಗಿ ಪೂರ್ಣತ್ವವನ್ನ ಪ್ರಕಟಿಸ್ತವೆ, ಪೂರ್ಣತ್ವದಿಂದ ಶೋಭಿಸ್ತವೆ. ಆನಂದಮಯವಾದಂತಹ ದಿವ್ಯವಾದಂತಹ ಪ್ರಕೃತಿ ವಿಶ್ವದಲ್ಲಿ ಏನನ್ನ ಪ್ರಕಟಿಸಬೇಕು ಅಂತ ಬಯಸ್ತದೆಯೋ ಅದು ಈ ಪೂರ್ಣಯೋಗ ಸಾಧಕನ ಮೂಲಕ ಪ್ರಕಟವಾಗತ್ತೆ. ಏನನ್ನೇ ಮಾಡಬೇಕಾದ್ರೂ ಪ್ರಕೃತಿ ಒಳಗಡೆಗೆ ಅತ್ಯುತ್ತಮವಾದದ್ದು, ಶ್ರೇಷ್ಠವಾದದ್ದು ಅದು ಮನುಷ್ಯನ ಮೂಲಕವೇ ಮಾಡಬೇಕಾದಂಥ ಅನಿವಾರ್ಯತೆ ಪ್ರಕೃತಿ ಇದೆ. ಅದಕ್ಕಾಗಿ ಮನುಷ್ಯನನ್ನ ಅತ್ಯುತ್ತಮವಾದಂತಹ ಒಂದು ಸಂಯೋಜನೆಯಿಂದ ಅವನ ದೇಹವನ್ನು, ಅವನ ಪ್ರಾಣವನ್ನು, ಅವನ ಮನಸ್ಸನ್ನ,
ಅವನ ನರನಾಡಿಗಳನ್ನ, ಅವನೊಳಗಡೆ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಶ್ರೇಷ್ಠವಾದ ಚಿಂತನೆಯಿಂದ ರೂಪಿಸಿದೆ ಪ್ರಕೃತಿ. ಶ್ರೇಷ್ಠವಾದ ಕಾರ್ಯಕ್ಕಾಗಿ, ಭಗವಂತನ ಕಾರ್ಯಕ್ಕಾಗಿ, ನನಗಾಗಿ ಅಂಥೇಳಿಯೇ ಆ ಶರೀರವನ್ನು ರೂಪಿಸ್ಕೊಂಡಿದೆ. ಅದು ಅಹಂಕಾರಣಕ್ಕಾಗಿ ಅದು ಪೂರ್ಣವಾಗಿ ಬಳಕೆ ಆಗ್ತಿಲ್ಲ ಅಂತ. ಸೊ ಅದು ವ್ಯಕ್ತಿಯಲ್ಲಿ ಆ ದಿವ್ಯವಾದ ಪ್ರಕೃತಿ, ಪರಾಪ್ರಕೃತಿಯ ಇಚ್ಛೆಗಳನ್ನು, ಪರಾಪ್ರಕೃತಿಯ ಶಕ್ತಿಗಳನ್ನು ಪ್ರಕಟಿಸಬೇಕು ಅಂತ ಅಂದಾಗ ಆ ಮನುಷ್ಯ ದಿವ್ಯವಾದಂತಹ ಒಂದು ಬದುಕನ್ನು ಬಾಳಬೇಕಾಗುತ್ತೆ. ಅದಾಗಬೇಕು ಅಂತಂದ್ರೆ ಸಮರ್ಪಣೆ ಆಗಬೇಕಾಗುತ್ತೆ, ಸರ್ವ ಸಮರ್ಪಣೆ ಆಗಬೇಕಾಗುತ್ತೆ. ಸ್ಥಾಯಿ ಭಾವದೊಳಗಡೆಗೆ ಭಗವಂತನೇ ಈ ಶರೀರದ ಮೂಲಕ ಕರ್ಮ ಮಾಡ್ತಾ ಇದ್ದಾನೆ ಅಂತ ಭಾವಿಸ್ಬೇಕಾಗುತ್ತೆ. ಅಜ್ಞಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇದನ್ನ ಮಾಡ್ಲಿಕ್ಕೆ ಆಗಲ್ವೇ ಅಂತ ಪ್ರಶ್ನೆ ಕೇಳಿದ್ರೆ ಯಾರಾದ್ರೂ, ಅಥವಾ ಸಂದೇಹ ಬಂದ್ರೆ ಹೇಳ್ಬೋದು. ಹಂಗೇನಿಲ್ಲ. ಅಜ್ಞಾನದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಕೂಡ ಪ್ರಕೃತಿ ಬಳಸ್ಕೊಂಡು ತನ್ನ ಒಂದು ಶ್ರೇಷ್ಠ ಕಾರ್ಯವನ್ನು ಮಾಡಬಹುದು. ಆದ್ರೆ ಅವನಿಗೆ ಗೊತ್ತಾಗಲ್ಲ ಅದು ಈ ಕಾರ್ಯ ನಾನು ಮಾಡದೆ ಅಂತ ಹೇಳಿ ಅವನು ಭಾವಿಸಿದ್ರೂ ಕೂಡ ಪ್ರಕೃತಿ ಅವನಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ತನ್ನ ಕಾರ್ಯವನ್ನ ಮಾಡೋದಕ್ಕೆ ಅವನ ಶರೀರವನ್ನು ಬಳಸ್ಕೊಳ್ಬಹುದು. ಅಹಂ ಮೂಲಕ ವ್ಯಕ್ತಿ ವಿಶ್ವಪ್ರಜ್ಞೆಯನ್ನೇ ಅರಿಯದೆಯೇ, ತಿಳಿಯದೆಯೇ ಅದರ ಉದ್ದೇಶವನ್ನ ಇವನ ಶರೀರದಲ್ಲಿ ಈಡೇರಿಸ್ತಾ ಇರ್ತಾನೆ ಅಂತ ಹೇಳಿ ಅದನ್ನ ನಾವು ಭಾವಿಸಬಹುದು ಬೇಕಾದ್ರೆ ಅಂತ ಹೇಳ್ತಾರೆ. ಅದು ನಿನ್ನ ಪ್ರಕೃತಿ ಕಾರ್ಯ ಮಾಡ್ತಾ ಇರೋದು ಹಾಗೆ. ಪ್ರಕೃತಿ ಒಳಗಡೆ ಏನೆಲ್ಲ ಕಾರ್ಯಗಳು ನಡೀತಾ ಇದಾವೆ ಅದು ಪ್ರಕೃತಿ ಗೊತ್ತಿದೆಯಾ ಅಂದ್ರೆ ಇಲ್ಲ. ಸುಮ್ಮನೆ ಒಂದು ಉದಾಹರಣೆ ಹೇಳೋದಾದ್ರೆ, ಹಸು ಹಾಲು ಕೊಡುತ್ತೆ. ಹಾಲು ಅಮೃತಕ್ಕೆ ಸಮಾನ. ಅದು ಗೊತ್ತಿದೆಯೋ ಅಂದ್ರೆ ಗೊತ್ತಿಲ್ಲ. ಅದು ಹುಲ್ಲನ್ನು ತಿನ್ನುತ್ತೆ, ನೀರನ್ನು ಕುಡಿಯುತ್ತೆ, ರಕ್ತವನ್ನ ಹಾಲನ್ನಾಗಿ ಅದು ಪರಿವರ್ತನೆ ಮಾಡಿ ಕೊಡುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ. ಹಸು ಗೊತ್ತಿದೆಯೋ ಗೊತ್ತಿಲ್ಲ. ಹಂಗೇನಾದ್ರೂ ಹಸುವಿಗೆ ಗೊತ್ತಾದ್ರೆ ಅದು ಬೇರೆ ತರ ಆಗ್ತಿತ್ತು. ತನ್ನ ಕರುವಿಗಾಗಿ ಅಂತ ಹೇಳಿ ಆ ಹಸುವಿನ ಒಳಗಡೆ ಇರ್ತಕ್ಕಂಥ ಚಿದ್ಯಂತ್ರ ರಕ್ತವನ್ನ ಹಾಲನ್ನಾಗಿ ಆ ದುಗ್ಧರಸ ಗ್ರಂಥಿಗಳ, ಹಾಲ್ರಸ ಗ್ರಂಥಿಗಳಲ್ಲಿ ಅದು ಪರಿವರ್ತನೆ ಮಾಡ್ತಾ ಇರುವಂಥದ್ದು ವಿಜ್ಞಾನ. ಹಸುವಿಗೆ ಗೊತ್ತಾದ್ರೆ ಅದು ಬೇರೆ ಆಗತ್ತದು. ಆದ್ರೆ ಹಸುವಿಗೆ ಅದು ಯಾವುದು ಗೊತ್ತಾಗಲ್ಲ. ತನ್ನ ಪ್ರೀತಿಯ ಒಂದು ಚಿಕ್ಕ ಕರುವಿಗಾಗಿ ಅಂತ ಹೇಳಿ ಅದು ಹಾಲನ್ನ ಸ್ರವಿಸ್ತದೆ. ಆದ್ರೆ ಮನುಷ್ಯ ಅದನ್ನ ಹಿಂಡ್ಕೊಳ್ತಾನೆ ಅನ್ನೋದು ಅದಕ್ಕೆ ಗೊತ್ತಾದ್ರೆ ಬೇರೆ ಇನ್ನೇನಾದ್ರು ತರದಲ್ಲಿ ಸ್ಪಂದಿಸಬಹುದು. ಆದ್ರೆ ಹಸುವಿಗೆ ಗೊತ್ತಾಗಲ್ಲ. ಹಾಗೆ ಒಂದು ಮರದಲ್ಲಿ ಹಣ್ಣು, ಪ್ರಕೃತಿ ಸಹಜವಾಗಿ ಒಂದು ತನ್ನ ವ್ಯಾಪಾರವನ್ನ ನಡೆಸ್ತಾ ಇದೆ ಅಪರಾ ಪ್ರಕೃತಿ ಒಳಗಡೆ. ಹೀಗೆ ಮನುಷ್ಯರಲ್ಲೂ ಕೂಡ ಒಂದು ಶ್ರೇಷ್ಠ ಫಲವನ್ನ, ಶ್ರೇಷ್ಠ ಕಾರ್ಯವನ್ನ, ಶ್ರೇಷ್ಠ ಕರ್ಮವನ್ನ ಅಜ್ಞಾನಿಗಳ ಮೂಲಕ ಕೂಡ ಪ್ರಕೃತಿ ಪ್ರಕಟಿಸಬಲ್ಲದು. ಅದಕ್ಕೆ ಪ್ರಕೃತಿ ಶಕ್ತಿ ಇದೆ. ಇದಕ್ಕೆ ಬೇಕಾದಷ್ಟು ನಾವು ನಮ್ಮ ಜೀವನದೊಳಗೆ ಉದಾಹರಣೆಗಳನ್ನು ನೋಡಬಹುದು. ಸಾಮಾನ್ಯ ಮಾನವರು ಕೂಡ ಒಳ್ಳೆ ಕೆಲಸಗಳನ್ನು ಮಾಡಿಬಿಡ್ತಾರೆ. ತುಂಬಾ ಜನ ಮೆಚ್ಕೊಳ್ಳುವಂತ ಕೆಲಸಗಳನ್ನು ಮಾಡ್ತಾರೆ. ತುಂಬಾ ಜನಕ್ಕೆ ಉಪಯೋಗ ಆಗುವಂತ ಕೆಲಸಗಳನ್ನು ಮಾಡ್ತಾರೆ. ಪೂರ್ಣಯೋಗ ಸಾಧಕನಾಗಿರ್ಲೇಬೇಕು ಅಂತ ಏನಿಲ್ಲ. ಇದನ್ನು ತಿಳಿದಿರಲೇಬೇಕು ಅಂತ ಏನಿಲ್ಲ. ಪ್ರಕೃತಿ ಅವನ ಮೂಲಕವೂ ಕೂಡ ಶ್ರೇಷ್ಠವಾದ ಕರ್ಮಗಳನ್ನು ಎಸಗಬಹುದು. ಅದಕ್ಕೆ ಶಕ್ತಿ ಇದೆ. ಆದ್ರೆ ವ್ಯಕ್ತಿಗೆ ಅದು ಗೊತ್ತಾದಾಗ, ನನ್ನ ಮೂಲಕ ಇಂಥದ್ದೊಂದು ಶ್ರೇಷ್ಠ ಕರ್ಮ ಪ್ರಕೃತಿ ಎಸಗ್ತಾ ಇದೆ ಅಂತ ಗೊತ್ತಾದಾಗ ಅದು ಬೇರೆ ಆಗುತ್ತೆ. ಅವನ ಇರುವಿಕೆ ಬೇರೆ ಆಗುತ್ತೆ. ಅವನ ಬಾಳು ಬೇರೊಂದು ತರದಲ್ಲಿ ಅವನಿಗೆ ಅನುಭವಕ್ಕೆ ಬರಕ್ಕೆ ಶುರುವಾಗುತ್ತೆ. ಅದು ವ್ಯತ್ಯಾಸ. ಸೊ ಜ್ಞಾನಯೋಗದ ಒಂದು ಸ್ತರವನ್ನ ಅವನು ಮುಟ್ಟಿದಾಗ ಇದು ಅರ್ಥ ಆಗಕ್ಕೆ ಶುರುವಾಗುತ್ತೆ. ಜ್ಞಾನಯೋಗವನ್ನ ಅವನು ಆಶ್ರಯಿಸ್ತಾನೆ, ಜ್ಞಾನವನ್ನ ಆಶ್ರಯಿಸ್ತಾನೆ ಅಂದಾಗ ಅವನು ಒಂದು ಹಂತದ ಅಂತರಂಗದ ಉಪಕರಣಗಳ ಸಿದ್ಧಿಯನ್ನ ಅಥವಾ ಸಾಧನೆಯನ್ನ ಅವನು ಮಾಡಿರಲೇಬೇಕಾಗತ್ತೆ. ಆಗ ಈ ಪ್ರಕೃತಿ ಈ ಶರೀರದ ಮೂಲಕ ಏನನ್ನು ಪ್ರಕಟಿಸಲಿದೆ ಅನ್ನೋದನ್ನು ಕೂಡ ಅವನು ಊಹಿಸಬಲ್ಲ, ಕಲ್ಪಿಸಬಲ್ಲ, ಮತ್ತು ಅದನ್ನು ಜಗತ್ತಿಗೆ ಅಭಿವ್ಯಕ್ತಿ ಮಾಡಬಲ್ಲ. ಉದಾಹರಣೆಗೆ ಮಹರ್ಷಿ ಅರವಿಂದರ ಸಾಹಿತ್ಯ ಕೃತಿಗಳನ್ನು ಸೃಜಿಸುವಾಗ ಮಹರ್ಷಿ ಅರವಿಂದರ ಮನಸ್ಸಿಗೆ, ಶ್ರೀಮಾತಾ ಅವರ ಮನಸ್ಸಿಗೆ ಮುಂದೆ ಏನು ಸಂಭವಿಸಲಿದೆ ಅನ್ನುವಂಥದ್ದು ಪೂರ್ವದಲ್ಲೇ ಗೊತ್ತಾಗಲಿಕ್ಕೆ ಶಕ್ಯ ಇದೆ ಅಂತ ಸುಮ್ಮನೆ ಒಂದು ಉದಾಹರಣೆ ನಾನು ಹೇಳ್ತಾ ಇರುವಂಥದ್ದು. ಹಾಗೇನೆ ಒಬ್ಬ ವಿಜ್ಞಾನಿಗೆ ಪ್ರಯೋಗಾಲಯದಲ್ಲಿ ಕೂತ್ಕೊಂಡು ಯಾವುದೋ ಒಂದು ಪ್ರಯೋಗ ಮಾಡ್ತಾ ಇರುವಾಗ ಪ್ರಯೋಗದ ಫಲಿತಾಂಶ ಏನಾಗಿರ್ತದೆ ಅನ್ನೋದು ಮೊದಲೇ ಊಹಿಸಬಲ್ಲ. ಸೊ ಹಾಗಾಗಿ ತಿಳಿದು ಅರಿತು ಆಚರಿಸುವಾಗ
ಅವನಿಗಾಗ್ತಕ್ಕಂಥ ಆನಂದ, ಅವನು ಮಾಡ್ತಕ್ಕಂಥ ಕರ್ಮದಲ್ಲಿ ಅವನಿಗಾಗುವಂಥ ಒಂದು ಸಂತೋಷ ಅಥವಾ ಒಂದು ಅಭಿವ್ಯಕ್ತಿಯ ಒಂದು ಧನ್ಯತಾ ಭಾವ ಸರ್ವಸಮರ್ಪಣೆಯಾದ ಕಾರಣಕ್ಕಾಗಿ ಇದು ಪ್ರಕೃತಿ ನನ್ನ ಮೂಲಕ ಎಸಗ್ತಾ ಇದೆ ಅಂತ ತಿಳುವಳಿಕೆ ಇಟ್ಕೊಂಡು ಮಾಡುವಾಗ, ಅಥವಾ ಯಾವ ತಿಳುವಳಿಕೆ ಇಲ್ಲದೆ ಇದ್ದ ಒಬ್ಬ ಮನುಷ್ಯನೊಳಗಡೆಗೆ ಪ್ರಕೃತಿಯ ಕರ್ಮವನ್ನು ಮಾಡುವಾಗ ಅಜಗಜಾಂತರವಾದಂಥ ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಒಂದು ಪ್ರಜ್ಞಾಪೂರ್ವಕವಾಗಿರ್ತದೆ, ಇನ್ನೊಂದು ಅಪ್ರಜ್ಞಾಪೂರ್ವಕವಾಗಿರ್ತದೆ. ಸಪ್ರಜ್ಞ ಅಪ್ರಜ್ಞ ಅಂತ ಹೇಳಿ ನಾವು ಹೇಳ್ಕೊಳ್ಬೋದು ಬೇಕಾದ್ರೆ. ಸೊ ಹಾಗಾಗಿ ಸಪ್ರಜ್ಞವಾಗಿ ದೇಹವನ್ನು ತೊಡಗಿಸುವಂಥದ್ದು, ಸಪ್ರಜ್ಞವಾಗಿ ಮನಸ್ಸನ್ನು ತೊಡಗಿಸುವಂಥದ್ದು, ಇದು ಅಹಂ ಕೇಂದ್ರಿತ, ಅಹಂ ಪೂರಿತವೇ. ಆದರೆ ಪೂರ್ಣವಾಗಿ ಸಮರ್ಪಣೆಯಾದವನಿಗೆ, ಇಡೀ ಅಸ್ತಿತ್ವವೇ ಭಗವಂತನ ಕೈಯೊಳಗಿನ ಉಪಕರಣ ಅಂತ ಹೇಳಿ ಭಾವಿಸುವವನಿಗೆ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗುವಂತ ಅವಕಾಶವೂ ಇರ್ತದಲ್ಲ, ಅವನು ಏನಾಗ್ತಾನೆ ಅಂದ್ರೆ ಸನಾತನದಲ್ಲಿ ಲೀನನಾಗ್ತಕ್ಕಂಥ ಒಂದು ಅವಕಾಶ ಪಡೀತಾನೆ. ಇದು ಬಹಳ ಸೂಕ್ಷ್ಮವಾದಂಥ ಸಂಗತಿ. ಹಂಗಂದ್ರೆ ಏನು ಅಂತ, ಕರ್ಮದೊಳಗಡೆಗೆ ಓತಪ್ರೋತವಾಗಿ ತನ್ನ ಅಸ್ತಿತ್ವವೆಲ್ಲವೂ ತೊಡಗಿರುವಾಗ ಅದಕ್ಕೆ ಸಾಕ್ಷಿ ಪ್ರಜ್ಞೆಯಿಂದ ದೇಹದಲ್ಲಿ ನಡೀತಾ ಇರತಕ್ಕಂಥ ಸರ್ವವೂ ಕೂಡ ಪರಮೇಶ್ವರನಿಂದ ಪ್ರೇರಿತ, ಪರಮೇಶ್ವರನಿಂದ ನಿರ್ವಹಿತ, ಪರಮೇಶ್ವರನಿಂದ ಪ್ರಚೋದಿತ ಅಂತ ಹೇಳಿ ಭಾವಿಸುವಾಗ, ತಿಳಿಯುವಾಗ ಅದು ದಿವ್ಯವಾದಂತಹ ಕರ್ಮದ ಒಂದು ಪಾತ್ರವಾಗಿ ಮನುಷ್ಯನ ಶರೀರ ಬಳಕೆ ಆಗ್ತಾ ಇರುವಂಥದ್ದು ಸಂದರ್ಭ. ಅದು ಬ್ರಹ್ಮಲೀನತೆ, ಆನಂದದೊಳಗಡೆಗೆ ಒಂದಾಗ್ತಕ್ಕಂಥ ಒಂದು ಸಾಯುಜ್ಯ ಪಡೀತಕ್ಕಂಥ ಒಂದು ಸಮಕ್ಷಮತೆ ಸಾಧಕನಿಗೆ ಲಭ್ಯವಾಗಿರುತ್ತದೆ. ಇದು ಅನಿವಾರ್ಯವೂ ಏನಿಲ್ಲ ಪ್ರಕೃತಿಗೆ. ಮನುಷ್ಯನಿಗೆ ಈ ನಿನ್ನ ಮೂಲಕ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಲೇಬೇಕು ಅಂತ ಏನಿಲ್ಲ. ಪ್ರಕೃತಿ ಅವನ ಬುದ್ಧಿಗೆ, ಅವನ ತಿಳುವಳಿಕೆಗೆ ಅರಿಯದಂತೆಯೇ ಅದು ಅಥವಾ ಮೀರಿದಂತೆಯೇ ಅದು ಕಾರ್ಯಾಚರಣೆಯನ್ನು ಮಾಡಲಿಕ್ಕೂ ಕೂಡ ಮಾನವನ ಅಸ್ತಿತ್ವವನ್ನು ಬಳಸ್ಕೊಳ್ಬೋದು. ಅದು ಆದರೆ ಅಂಥದ್ದೊಂದು ಸಾಧ್ಯತೆ ಇದೆ, ಅಂದರೆ ಅರಿತು ಆಚರಿಸ್ತಕ್ಕಂಥ ಸಾಧ್ಯತೆ ಒಂದು ಇದೆ ಅಂತ ಹೇಳಿ ನಾವು ಊಹಿಸಬಹುದು ಅಂತ ಹೇಳಿ ಮಹರ್ಷಿ ಅರವಿಂದರು ಹೇಳ್ತಾರೆ. ಅದಕ್ಕೆ ಶಕ್ತಿ ಏನು, ಊಹಿಸ್ಲಿಕ್ಕೆ ಅಥವಾ ಅಂಥದ್ದೊಂದು ತಿಳ್ಕೊಂಡು ಆಚರಿಸ್ಲಿಕ್ಕೆ ನಮ್ಮೊಳಗಡೆಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಅಥವಾ ಪೂರ್ಣ ಪ್ರಮಾಣದಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಏನು ನಮ್ಮೊಳಗಡೆಗೆ ಆಗಬೇಕು ಅಂದ್ರೆ ಮಾನಸ ಅನ್ನೋವಂಥದ್ದು ಅತಿಮಾನಸವಾಗಿ ರೂಪಾಂತರ ಹೊಂದಬೇಕಾಗತ್ತೆ. ಅದು ಮಾನಸದಿಂದ ಮೇಲಕ್ಕೆ ಮೇಲಕ್ಕೆ ಹಂತ ಹಂತವಾಗಿ ಅದು ಉತ್ತರಾಯಣ ಯಾತ್ರೆಯನ್ನ ಮಾಡಿ ಉನ್ಮನವಾಗಿ ಅಥವಾ ಅತಿಮಾನಸವಾಗಿ ರೂಪಾಂತರ ಹೊಂದಿದ ಮನಸ್ಸಾಗಬೇಕಾಗತ್ತೆ. ಅಲ್ಲಿ ಅಜ್ಞಾನದ ಆಧಾರದಲ್ಲಿ ಪ್ರಕೃತಿ ಕೆಲಸ ಮಾಡಲ್ಲ. ಅಜ್ಞಾನದ ಆಧಾರ ಅಂದ್ರೆ ಏನಂದ್ರೆ ತಿಳುವಳಿಕೆಯಲ್ಲೇ ಇರುವಂತ ಶರೀರಗಳಲ್ಲಿ ಸಹಜವಾಗಿ ಪ್ರಕೃತಿ ವ್ಯಾಪಾರಗಳು ನಡೀತವೆ. ಹೂ ಬಿಡೋದು, ಹಣ್ಣು ಬಿಡೋದು, ಹಸು ಹಾಲು ಕೊಡೋದು ಇತ್ಯಾದಿ ಇತ್ಯಾದಿ. ಸಾಮಾನ್ಯ ಮಾನವರು 4 ಜನಕ್ಕೆ ಉಪಯೋಗ ಆಗುವಂಥ ಕಾರ್ಯಗಳಲ್ಲಿ ತಮ್ಮ ಶರೀರವನ್ನ, ಪ್ರಾಣವನ್ನ, ಮನಸ್ಸನ್ನು ತೊಡಗಿಸಿರುವಂಥದ್ದು. ಎಲ್ಲ ಕರ್ಮಗಳಲ್ಲಿ ಪ್ರಕೃತಿ ಬೇರೆ ಬೇರೆ ರೀತಿಯಲ್ಲಿ ಅವನನ್ನ ಬೌಂಡ್ ಮಾಡಿ, ಅಂದ್ರೆ ಅವನನ್ನು ನಿಯಂತ್ರಿಸಿ ಕೆಲಸ ಮಾಡ್ತಾ ಇದೆ. ಯಾರೂ ಕೂಡ ಕರ್ಮದಿಂದ ಮುಕ್ತರಾಗ್ಲಿಕ್ಕೆ ಬಿಡೋದಿಲ್ಲ. ಅದು ಎಲ್ಲರನ್ನ ಕರ್ಮದೊಳಗಡೆ ತೊಡಗಿಸಿದೆ. ಅದು ದಿವ್ಯವಾದ ಕರ್ಮ ಅಂತ ಅನ್ನೋದು ಯಾವಾಗ ಅಂದ್ರೆ, ಯಾವಾಗ ಸಾಧಕ ತನ್ನ ಮೂಲಕ ಏನ್ ನಡೀತಾ ಇದೆ ಅನ್ನೋವಂಥದ್ದನ್ನ ಸಾಕ್ಷಿಯಾಗಿ ನೋಡೋದಿಕ್ಕೆ ಶಕ್ತನಾಗ್ತಾನೋ, ಜ್ಞಾನಿ ಆಗ್ತಾನೋ, ಸಮರ್ಪಿತನಾಗ್ತಾನೋ, ಆವಾಗ ಅದು ದಿವ್ಯವಾದ ಕರ್ಮವನ್ನು ಆಚರಿಸಲಿಕ್ಕೆ ಆ ಶರೀರವನ್ನು ಆರಿಸ್ಕೊಳ್ಳುತ್ತೆ. ಅಲ್ಲಿ ಅಜ್ಞಾನದ ಆಧಾರ ಇರಲ್ಲ, ಜ್ಞಾನ ಸಹಿತವಾದ ಆಧಾರ ಇರ್ತದೆ. ತಿಳುವಳಿಕೆ ಇರುವಂತ ಆ ಒಂದು ಅಸ್ತಿತ್ವದೊಳಗಡೆಗೆ ವಿಜ್ಞಾನಿಯಲ್ಲಿ, ಋಷಿಯಲ್ಲಿ, ಕವಿಯಲ್ಲಿ, ಮಹರ್ಷಿಯಲ್ಲಿ, ಸಂತನಲ್ಲಿ, ಹೀಗೆ ಬೇರೆ ಬೇರೆ ಶರೀರಗಳಲ್ಲಿ ಬೇರೆ ಬೇರೆ ಉತ್ತರಾಯಣ ಯಾತ್ರೆಯಲ್ಲಿರ್ತಕ್ಕಂಥ ಅರ್ಹ ಶ್ರೇಷ್ಠವಾದಂತಹ ಉಪಕರಣಗಳ ಮೂಲಕ ಕಾರ್ಯಾಚರಿಸುವಾಗ ಪರಾತ್ಪರ ಸತ್ವದ ಶಕ್ತಿನೇ ಅದರೊಳಗಡೆ ಕೆಲಸ ಮಾಡ್ತಾ ಇರುತ್ತೆ. ಅದರ ಕ್ರಿಯೆಗಳೇ ಆ ಸತ್ಯದಲ್ಲಿ ಸಕ್ರಿಯವಾಗಿ ನಮಗೆ ಗೋಚರವಾಗ್ತವೆ. ಪರಾತ್ಪರ ಅಂತ ಅಂದ್ರೆ ಪರದಿಂದ ಆಚೆಗಡೆ ಇರ್ತಕ್ಕಂಥದ್ದು. ಈ ಜಗತ್ತು, ಜೀವ, ಈಶ್ವರ ಅಂತ ನಾವೇನ್ ಹೇಳಿದ್ವಿ, ಹಾಗೆ ಆಚೆಗಿನ ಒಂದು ಅಬ್ಸಲ್ಯೂಟ್ ಅಂತ ನಾವೇನ್ ಹೇಳ್ತೀವಿ, ಪರಾತ್ಪರ ಅಂತ ಹೇಳಿ ನಾವೇನ್ ಹೇಳ್ತೀವಿ, ಆ ಒಂದು ಧಾರೆ ಈ ಶರೀರದ ಮೂಲಕ ಪ್ರವಹಿಸಿ ಪ್ರಕಟವಾಗ್ತಾ ಇರುವಂತದ್ದೊಂದು ಇದೆಯಲ್ಲ, ಅದು ಕ್ರಿಯಾಚರಣೆ ಒಳಗಡೆ ಇದೆ ಅನ್ನುವಂಥದ್ದು ಗೋಚರವಾಗುತ್ತೆ.
ಅದು ಜ್ಞಾನದ ಆಧಾರದಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ಕಂಡುಕೊಂಡ ಯೋಗಿಗೆ ಗೋಚರವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವನ ಒಳಗಡೆ ನಡೀತಕ್ಕಂಥ ಪ್ರತಿ ಚಲನೆ, ಪ್ರಾಣದ್ದಿರಬಹುದು, ಮನಸ್ಸಿಂದಿರಬಹುದು, ಬುದ್ಧಿದಿರಬಹುದು, ಶರೀರದೊಳಗಡೆ ಇರೋ ಜೀವಕೋಶದೊಳಗಡೆ ನಡೆಯುವಂಥ ಯಾವುದೇ ಚಲನೆ, ಒಂದು ಪರಮಾಣುವಿನ ಒಳಗಡೆ ಇರ್ತಕ್ಕಂಥ ಶಕ್ತಿಯ ಏರಿಳಿತಗಳಿರ್ಬೋದು, ಸಪ್ರಜ್ಞ ಸತ್ಯ ಚಲನೆಯಾಗಿ ಎಲ್ಲ ಬಿಡಿ ಬಿಡಿಗಳು ಇಡಿಯೊಂದಿಗೆ ಸಮರಸವಾಗಿ ನಡೀತಾ ಇರುವಂಥದ್ದು ಗೋಚರವಾಗುತ್ತೆ. ಇದು ಸುಮ್ಮನೆ ಉದಾಹರಣೆಯಾಗಿ ನಾವು ನೋಡೋದಾದ್ರೆ, ಒಂದು ಶರೀರದಲ್ಲಿ ಏನೆಲ್ಲ ಕ್ರಿಯೆಗಳು ನಡೀತಾ ಇದಾವೆ ನೋಡಿ. ಉಸಿರಾಟ ನಡೀತಾ ಇದೆ, ಜೀರ್ಣಕ್ರಿಯೆ ನಡೀತಾ ಇದೆ, ವಿಸರ್ಜನೆ ನಡೀತಾ ಇದೆ. ಈ ಇಷ್ಟ ಕ್ರಿಯೆಗಳನ್ನು ನಾವು ನೋಡಿದ್ರೆ ಒಂದಕ್ಕೊಂದು ಸಮನ್ವಯ ಮಾಡ್ತಾ ಇರುವಂತ ಒಂದು ಶಕ್ತಿ ಒಳಗಡೆ ಇರಲೇಬೇಕಾಗುತ್ತೆ. ಉಸಿರಾಟಕ್ಕೆ ಪೂರಕವಾಗಿ ಜೀರ್ಣಕ್ರಿಯೆ, ಹೃದಯದ ರಕ್ತ ಪರಿಚಲನೆ, ವಿಸರ್ಜನೆ, ಜೀರ್ಣಕ್ರಿಯೆಗಳು ಇವೆಲ್ಲ ನಡೀಬೇಕು ಅಂತಂದ್ರೆ ಅವುಗಳನ್ನು ಸಮನ್ವಯ ಮಾಡ್ತಕ್ಕಂಥ, ಯಾವುದಾದ್ಮೇಲೆ ಯಾವುದು, ಎಷ್ಟು ಮಟ್ಟಿಗೆ ಯಾವುದರ ಜೊತೆಗೆ ಯಾವುದು ಸೇರ್ಬೇಕು ಅನ್ನೋಂಥದ್ದು. ಉದಾಹರಣೆಗೆ ಇಂಗಾಲಾಮ್ಲ ಎಷ್ಟು ರಕ್ತದಲ್ಲಿರ್ಬೇಕು, ಕಾರ್ಬನ್ ಡೈಆಕ್ಸೈಡ್ ಎಷ್ಟಿರ್ಬೇಕು, ರಕ್ತದೊಳಗಡೆಗೆ ಸಕ್ಕರೆ ಎಷ್ಟಿರ್ಬೇಕು, ಎಷ್ಟು ಜಾಸ್ತಿ ಆದ್ರೆ ಅದನ್ನ ಆಚೆ ಹಾಕಬೇಕು. ಹೀಗೆ ಪ್ರತಿ ಸೆಕೆಂಡು ಈ ಶರೀರದಲ್ಲಿ ಉಸಿರಾಟದ ಜೊತೆಗೆ ರಕ್ತ ಪರಿಚಲನೆ ಜೊತೆಗೇನೆ ವಿಸರ್ಜನೆಗಳು ಕೂಡ, ವಿಸರ್ಜನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಕೂಡ ಬಿಡುಗಡೆ ಆಗ್ತಾ ಇರ್ತವೆ. ಆ ಒಂದು ವಿದ್ಯಮಾನಗಳು ಸೈಮಲ್ಟೇನಿಯಸ್ ಆಗಿ ನಡೀತಾ ಇರ್ತವೆ. ಸೊ ಸುಮ್ಮನೆ ಒಂದು ಉದಾಹರಣೆಯಾಗಿ ನಾವು ನೋಡೋದಾದ್ರೆ, ಎಲ್ಲ ಚಲನೆಗಳು ಸಪ್ರಜ್ಞವಾಗಿ ಸತ್ಯದ ಚಲನೆಯಾಗಿ ಬಿಡಿ ಬಿಡಿಯಾದ ಎಲ್ಲ ವ್ಯಾಪಾರಗಳು ಒಂದು ಇಡಿಯೊಂದಿಗೆ ಅಥವಾ ಇಡಿಯಾಗಿ ಯಾವುದೋ ಒಂದು ನಿರ್ವಹಿಸ್ತಾ ಇರ್ತದೆ. ಎಲ್ಲವನ್ನು ನೋಡ್ತಾ ಇರುವಂಥದ್ದು, ಅದನ್ನ ಸಮನ್ವಯ ಮಾಡ್ತಾ ಇರುವಂಥದ್ದು ಒಂದು ಇರಲೇಬೇಕಾಗುತ್ತೆ ಶರೀರದಲ್ಲಿ. ಇಲ್ಲ ಅಂದ್ರೆ ಶರೀರದ ಆರೋಗ್ಯ, ಶರೀರದ ನಿರ್ವಹಣೆ ಸಮರ್ಪಕವಾಗಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಪಂಚಭೂತಗಳನ್ನೇ ತಗೊಂಡ್ರೆ, ಪಂಚಕೋಶಗಳನ್ನೇ ತಗೊಂಡ್ರೆ, ಪಂಚ ಜ್ಞಾನೇಂದ್ರಿಯಗಳನ್ನ ತಗೊಂಡ್ರೆ, ಕರ್ಮೇಂದ್ರಿಯಗಳನ್ನ ತಗೊಂಡ್ರೆ, ಯಾವುದನ್ನೇ ನಾವು ತಗೊಂಡು ನೋಡಿದ್ರು ಸಮನ್ವಯ ಅನ್ನೋದಾಗದೆ ಹೋದ್ರೆ ಜ್ಞಾನ ಉಂಟಾಗದೇ ಇಲ್ಲ. ಒಂದು ಹಲಸಿನ ಹಣ್ಣನ್ನು ನಾವು ನೋಡ್ತೀವಿ ಅಂದ್ರೆ, ಅದರ ವಾಸನೆಯನ್ನು ಸವಿತೀವಿ ಅಂದ್ರೆ, ಅದರ ಸಿಹಿಯನ್ನ ನಾಲಿಗೆಯಿಂದ ನಾವು ಸವಿತೀವಿ ಅನ್ನೋದಾದ್ರೆ, ಅಲ್ಲಿ ವಾಸನೆ, ಅದರ ರೂಪ, ಅದರ ರುಚಿ ಎಲ್ಲವೂ ಕೂಡ ಬೇರೆ ಬೇರೆ ಚಾನಲ್ಗಳ ಮೂಲಕ ನಮಗೆ ಗೊತ್ತಾಗುತ್ತೆ. ಮೂಗಿನಿಂದ, ನಾಲಿಗೆಯಿಂದ, ಕಣ್ಣಿನಿಂದ ಗೊತ್ತಾಗುತ್ತೆ. ಸೊ ಹಾಗಾಗಿ ಬೇರೆ ಬೇರೆ ಚಾನಲ್ಗಳಿಂದ ಬಂದಂತ ಜ್ಞಾನವಾದರೂ ಕೂಡ ಒಳಗಡೆ ಹೋದಾಗ ಅದು ಸಮನ್ವಯ ಆಗಲೇಬೇಕಾಗುತ್ತೆ. ಅವಾಗ ಹಲಸಿನ ಹಣ್ಣಿನ ತಿಂದ ಆನಂದ ನಮಗೆ ಉಂಟಾಗುತ್ತೆ. ಹೀಗೆ ಪ್ರಕೃತಿ ಮಾನವನ ಶರೀರದೊಳಗಡೆಗೆ, ಮಾನವನ ಅಸ್ತಿತ್ವದೊಳಗಡೆಗೆ ಅಥವಾ ಯಾವುದೇ ಶರೀರದೊಳಗಡೆಗೆ ಒಂದು ಸಮರಸತೆಯನ್ನ, ಒಂದು ನಿರ್ವಹಣಾ ಎಂಟಿಟಿಯನ್ನ, ಎಲ್ಲವನ್ನು ನೋಡ್ಕೊಳ್ತಕ್ಕಂಥ ಒಂದು ಎಂಟಿಟಿಯನ್ನ ಇಟ್ಟಿರ್ಲೇಬೇಕಾಗುತ್ತೆ. ಅದು ಶರೀರದೊಳಗಡೆಗೆ ಕಾರ್ಯವನ್ನ ಮಾಡ್ತಾ ಇರ್ಬೇಕಾದ್ರೆ ಎಲ್ಲವನ್ನ ಸಮಗ್ರವಾಗಿ ನೋಡ್ತಾ ಇರ್ಬೇಕಾಗತ್ತೆ. ಪ್ರತಿಯೊಂದು ಬಿಡಿ ಬಿಡಿಯೂ ಇಡಿಯೊಂದಿಗೆ ಸಮರಸಗೊಂಡಿರ್ಬೇಕಾಗುತ್ತೆ. ಸಪ್ರಜ್ಞವಾಗಿ ಆದ್ರೂ ನಡೆಯಬಹುದು, ಅಪ್ರಜ್ಞವಾಗಿ ಆದ್ರೂ ನಡೆಯಬಹುದು. ಈಗ ನಾವು ಕಾರ್ ಓಡಿಸ್ತೀವಿ, ಎಂಜಿನ್ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದು ನಮ್ಗೆ ತಿಳಿದಿರ್ಲೇಬೇಕು ಅಂತ ಏನಿಲ್ಲ. ಅದೇ ಒಬ್ಬ ಮೆಕ್ಯಾನಿಕ್ಗೆ ಕಾರ್ ಓಡಿಸುವಾಗ ಎಂಜಿನ್ ಹೇಗೆ ಕೆಲಸ ಮಾಡ್ತಾ ಇದೆ, ಯಾವ ಭಾಗದಲ್ಲಿ ಎಷ್ಟು ಕ್ಷಮತೆ ಇದೆ, ಯಾವ ಭಾಗದಲ್ಲಿ ಏನೋ ತೊಂದರೆ ಇದೆ, ಎಲ್ಲ ಗೊತ್ತಾಗುತ್ತೆ ಅವನಿಗೆ. ಹಾಗೆ ಕಾರ್ ಡ್ರೈವರ್ ಕಾರು ಮೆಕ್ಯಾನಿಕ್ ಆಗಿ ಓಡಿಸುವಾಗ ಅವನು ಸಪ್ರಜ್ಞನಾಗಿ ಕಾರಿನ ಎಲ್ಲ ಸರ್ವಾಂಗವನ್ನು ಗ್ರಹಿಸ್ತಾ ಇರ್ತಾನೆ. ಏರ್ ಎಷ್ಟಿದೆ, ಎಮಿಷನ್ ಎಷ್ಟಿದೆ, ಸೌಂಡ್ ಎಷ್ಟಿದೆ, ಎಷ್ಟಿರ್ಬೇಕಾಗಿತ್ತು, ಗೇರ್ ಎಷ್ಟು ಸಾಫ್ಟ್ ಇದೆ, ಎಷ್ಟು ಹಾರ್ಡ್ ಇದೆ, ಕ್ಲಚ್ ಪ್ಯಾಡ್ ಎಷ್ಟು, ಬ್ರೇಕ್ ಪ್ಯಾಡ್ ಎಷ್ಟು ಹಾರ್ಡ್ ಇರಬೇಕು, ಅದು ಎಷ್ಟು ಸಾಫ್ಟ್ ಇರಬೇಕು, ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಅವನಿಗೆ. ಆದ್ರೆ ಅದೇನು ಗೊತ್ತಿಲ್ಲದೆ ಇರೋನಿಗೂ ಕೂಡ ಕಾರ್ ಓಡಿಸ್ಲಿಕ್ಕೆ ಬರುತ್ತೆ. ಹಾಗೆ ಶರೀರದಲ್ಲಿ ಕೂಡ ಏನ್ ನಡೀತಾ ಇದೆ, ಪ್ರಾಣದಲ್ಲಿ ಏನ್ ನಡೀತಾ ಇದೆ, ಮನಸ್ಸಿನಲ್ಲಿ ಏನ್ ನಡೀತಾ ಇದೆ, ಬುದ್ಧಿಯಲ್ಲಿ ಏನ್ ನಡೀತಾ ಇದೆ, ಚಿತ್ತದಲ್ಲಿ ಏನ್ ನಡೀತಾ ಇದೆ, ಅಹಂ ಯಾವುದನ್ನ ಮುಖ್ಯವಾಗಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕಾಗಿ ಕಾತರದಿಂದ ಕೂಡಿದೆ, ಎಲ್ಲವನ್ನು ನಾವು ಸಾಕ್ಷಿ ಭಾವದೊಳಗಡೆಗೆ, ಪೂರ್ಣ ಯೋಗದ ದೃಷ್ಟಿಕೋನದೊಳಗಡೆ ಭಾವಿಸಿದಾಗ ಅದು ಬೇರೊಂದು ತರದಲ್ಲಿ ಸಪ್ರಜ್ಞ ಆಧಾರದಲ್ಲಿ ನಡೀತಕ್ಕಂಥ ದೈವಿ ದಿವ್ಯವಾದ ಕ್ರಿಯೆಯಾಗಿ ನಮಗೆ ಅನುಭವಕ್ಕೆ ಬರುತ್ತೆ. ಅದಾಗಬೇಕು ಅಂತ ಅಂದ್ರೆ ಅತಿಮಾನಸದ ಸ್ತರದಲ್ಲಿ ನಮ್ಮ ಮನಸ್ಸು ಪ್ರತಿಷ್ಠಾಪಿತವಾಗಬೇಕಾಗತ್ತೆ. ಅಲ್ಲಿ ಜ್ಯೋತಿ, ಶಕ್ತಿ, ವ್ಯಕ್ತಿ ಸತ್ವಗಳು ಪ್ರಕೃತಿ ಒಳಗಡೆಗೆ ನಿಧಾನವಾಗಿ ಇಳಿತಾ ಇರುವಂತದ್ದನ್ನ ಅಥವಾ ಪ್ರಕೃತಿಯನ್ನು ನಿಯಂತ್ರಿಸ್ತಾ ಇರುವಂತದ್ದನ್ನ ಗ್ರಹಿಸ್ಲಿಕ್ಕೆ ಬರುತ್ತೆ. ಅತಿಮಾನಸದ ಎತ್ತರದ ಸ್ತರದಲ್ಲಿ ಮಾತ್ರ. ಅಲ್ಲಿ ಅದಾಗ್ಲಿಕ್ಕೆ ಏನ್ ಕಾರಣ ಅಂದ್ರೆ ಸತ್ಯದ ಒಂದು ಹತ್ತಿರಕ್ಕೆ ನಮ್ಮ ಮನಸ್ಸು ಹೋಗಿ ಮುಟ್ಟಿರುತ್ತೆ ಅಂತ, ಆರೋಹಣಗೊಂಡಿರುತ್ತೆ ಅಂತ.
ಅದಕ್ಕೆ ನಾವು ಹೇಳ್ತೀವಿ ಫಿಸಿಕಲ್ ಮೈಂಡು, ರೀಸನಿಂಗ್ ಮೈಂಡು, ಇಲ್ಯೂಮಿನ್ ಮೈಂಡ್, ಇಂಟ್ಯೂಟಿವ್ ಮೈಂಡ್, ಓವರ್ ಮೈಂಡ್, ಸೂಪರ್ ಮೈಂಡ್ ಅಂತೆಲ್ಲ ಹೇಳ್ತೀವಿ ನಾವು. ಅದು ಗ್ರೆಡೇಷನ್ಸ್, ಮೇಲ್ಗಡೆ ಹೋಗ್ತಾ 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 ಆರೋಹಣ, ಅಪೂರ್ಣ ಯೋಗದ ಪರಮ ಗುರಿಯ ಕಡೆಗೆ ಅದು ಮನಸ್ಸು ಹೋಗಿ ಅದನ್ನೆಲ್ಲವನ್ನ, ಆ ಸಾಮರ್ಥ್ಯವನ್ನು ಪಡ್ಕೊಂಡಿರುತ್ತೆ. ಸದ್ಯದ ಮಾನವತೆ ಚೌಕಟ್ಟಿನಲ್ಲಿ ಅದೆಂಥದ್ದೇ ಸರ್ವಶ್ರೇಷ್ಠವಾದ ಯೋಗಿ, ಸಮರ್ಥನಾದಂತಹ ಸಂತ ಅಂತ ನಾವು ಭಾವಿಸ್ತೀವಲ್ಲ, ಅವನೊಳಗಡೆಗೆ ವೈಭವ, ಈ ಒಂದು ಅತಿಮಾನಸದ ವೈಭವ, ಶಕ್ತಿಯ ವೈಭವ, ದಿವ್ಯವಾದಂತಹ ಶಕ್ತಿಯ ಹಿರಿಮೆ, ಆತ್ಮದ ಸಾರ್ಥಕತೆ ಇವೆಲ್ಲವೂ ಬರ್ತವೆಯೇ ಅಥವಾ ಅತಿಮಾನಸ ಅದನ್ನು ಸಾಧಿಸ್ತದೆಯೇ ಅನ್ನೋವಂಥದ್ದು ಪ್ರಶ್ನೆ ಬರ್ಬೋದು. ಅದು ಅತಿಮಾನಸದ ಉದ್ದೇಶವಲ್ಲ. ಹಂಗೇನಾದ್ರೂ ನಾವು ಭಾವಿಸಿದ್ರೆ ಅದು ಅಹಂಕಾರದ ಒಂದು ಗ್ರಹಿಕೆ ಆಗಿಬಿಡ್ತದೆ. ಅದು ಅಂದ್ರೆ ದೇವನ ದಿವ್ಯವಾದಂತಹ ಶಕ್ತಿಗಳನ್ನ ಅಪರಾ ಪ್ರಕೃತಿ ಒಳಗಡೆಗೆ ಪ್ರಕಟಿಸಬೇಕು ಅನ್ನುವಾಗ ಅತಿಮಾನಸ ಅನ್ನೋದು ಸಹಜವಾಗಿ ಒಂದು ಮಾಧ್ಯಮವಾಗಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಒಂದು ಸಂವಹನ ಸಾಧ್ಯತೆಯನ್ನು ಉಂಟು ಮಾಡ್ತದೆ. ಆದರೂ ಕೂಡ ಇಳಿಸ್ಲಿಕ್ಕೆ ಬರಲ್ಲ. ಅದು ನಮಗೆ ತಿಳುವಳಿಕೆ ಇರಬೇಕಾಗಿ. ಅಹಂಕಾರ ಅಳಿಯೋದೇ ಅತಿಮಾನಸದ ಮೊದಲ ಮಾತು ಅಂತ ಹೇಳಿ ಇಲ್ಲಿ ಪ್ರಸ್ತಾಪಿತ ಆಗಿದೆ ಒಂದು ಮಾತು. ಎಲ್ಲಿವರೆಗೆ ಅಹಂ ಇರ್ತದೆ, ಅಹಂ ಪ್ರಜ್ಞೆ ಇರ್ತದೆ, ಅಲ್ಲಿವರೆಗೆ ಡಿವಿಷನ್ ಇರ್ತದೆ, ದ್ವಂದ್ವ ಇರ್ತದೆ, ಲಿಮಿಟೇಷನ್ ಇರ್ತದೆ, ಶಾಂತತೆ ಇರ್ತದೆ. ಆ ಒಂದು ಅಹಂ ಸಂಪೂರ್ಣವಾಗಿ ನಷ್ಟವಾದಾಗ ಅಥವಾ ದೈವೀ ಉಪಕರಣವಾಗಿ ರೂಪಾಂತರಿತವಾದಾಗ ಅತಿಮಾನಸಿಕ ಸಾಮರ್ಥ್ಯಗಳು, ಜ್ಯೋತಿಗಳು, ಶಕ್ತಿಗಳು, ದೇವನ ಪರಮ ಸಂಕಲ್ಪಗಳು ಗೋಚರವಾಗ್ತವೆ. ಯಾಕೆಂದ್ರೆ ಅಗಾಧವಾದ ಶಕ್ತಿ ಅತಿಮಾನಸಿಕೆ ಇದೆ. ಆ ಅತಿಮಾನಸಿಕ ಎತ್ತರಕ್ಕೆ ನಮ್ಮ ಮನಸ್ಸು ಪರಿವರ್ತನೆ ಆಗೋದಿದೆಯಲ್ಲ, ಅದು ದೂರದ ಒಂದು ಅತ್ಯಂತ ಕಠಿಣವಾದ ಹಾದಿಯ ಒಂದು ಸಾಧ್ಯತೆ ಇಲ್ಲ ಅಂತಲ್ಲ. ಯಾರು ಬೇಕಾದ್ರೂ ಅತಿಮಾನಸವನ್ನ ಸಾಧಿಸಬಹುದು ಅಂತ ಹೇಳಿ ನಾವು ಸಾಮಾನ್ಯವಾದ ಭಾಷೆ ಒಳಗಡೆಗೆ ಹೇಳಿದ್ರು ಕೂಡ ಅದು ಅತ್ಯಂತ ಕಠಿಣವಾದ ಹಾದಿ ಅಂತ ಹೇಳಿ ಮಹರ್ಷಿ ಅರವಿಂದರು ತಿಳಿಸ್ತಾರೆ. ಕೊನೆಯ ಸ್ಥಾಯಿ, ಮಾನಸದ ಕೊನೆಯ ಸ್ಥಾಯಿ. ಆ ಎತ್ತರಕ್ಕೆ ಹೋಗಿ ಮುಟ್ಟಬೇಕಾದ್ರೆ, ಆ ಎತ್ತರದಲ್ಲಿ ನಿಂತು ಜಗತ್ತಿನ ವ್ಯಾಪಾರಗಳನ್ನು ನೋಡಬೇಕಾದ್ರೆ ತುಂಬಾ ದೂರದ ಯಾತ್ರೆ ಇದೆ ಮನಸ್ಸಿಗೆ. ದೇಹ, ಪ್ರಾಣ, ಮನಸ್ಸಿನ ಪ್ರಕೃತಿಯ ಕಾರ್ಯಗಳನ್ನ, ಅದರ ಸದ್ಯದ ಸ್ಥಿತಿಗಳನ್ನ, ದೇಹ ಈಗಿನ ಸದ್ಯದ ಸ್ಥಿತಿನಲ್ಲಿ ಎಷ್ಟು ಕ್ಷಮತೆಯನ್ನು ಹೊಂದಿದೆ, ಪ್ರಾಣ ಎಷ್ಟು ಒಂದು ರಿದಮಿಕ್ ಫ್ಲೋಗಳನ್ನ ತನ್ನ ಒಂದು ಶರೀರದೊಳಗಡೆಗೆ ಪ್ರವಾಹಗಳನ್ನು ಏರ್ಪಡಿಸಬಲ್ಲದಾಗಿದೆ. ಹಾಗೆ ಮನಸ್ಸು ಕೂಡ ಅದರ ಎಲ್ಲ ಪ್ರವೃತ್ತಿಗಳಿಂದ ಬಿಡುಗಡೆಯನ್ನ ಪಡೆದು ಶಕ್ತವಾಗಿದೆ. ಆ ಕಾರ್ಯಗಳನ್ನ, ಆ ಸ್ಥಿತಿಗಳನ್ನ ಅತಿಮಾನಸದ ಜ್ಯೋತಿಯಿಂದ ಸಪ್ರಜ್ಞ ಉಪಕರಣಗಳನ್ನಾಗಿ ನಾವೇನಾದರೂ ಮಾಡಿದ್ರೆ, ಅವುಗಳನ್ನ ದೇಹ, ಪ್ರಾಣ, ಮನ, ಪ್ರಕೃತಿ ಎಲ್ಲವನ್ನ ಸಪ್ರಜ್ಞ ಉಪಕರಣಗಳನ್ನಾಗಿ ಮಾಡಿದ್ರೆ ಅಸ್ತಿತ್ವದ ಸತ್ವ ಆಧ್ಯಾತ್ಮೀಕರಿಸಲ್ಪಡುತ್ತದೆ ಅಂತ ಹೇಳ್ತಾರೆ. ಮಹರ್ಷಿ ಅರವಿಂದರ ದಿವ್ಯವಾದ ಭಾವಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅವರು ನಿತ್ಯವೂ 10-12 ಗಂಟೆಗಳಷ್ಟು ಕಾಲ ದೀರ್ಘವಾದಂತ ಉಸಿರಾಟದ ಅಭ್ಯಾಸ, ಪ್ರಾಣಾಯಾಮವನ್ನು ಮಾಡೋರು, ಮತ್ತೆ ಯೋಗದ ಸಾಧನೆಯನ್ನ ಅಪ್ರತಿಹತವಾಗಿ ನಿರಂತರವಾಗಿ ಮಾಡೋರು ಅಂತ ಹೇಳಿ ನಾವು ಅವರ ಅರವಿಂದಾಯನ ಗ್ರಂಥವನ್ನು ಓದಿದಾಗ ತಿಳ್ಕತೀವಿ ನಾವು. ಸೊ ಆ ಥರದಲ್ಲಿ ಅತಿರೇಕದ ಮಾತು ಅಂತ ಹೇಳಿ ನಾವು ಭಾವಿಸ್ತೀವಿ. 10-12 ಗಂಟೆಗಳ ಕಾಲ ನಮ್ಗೆ ಕೂತ್ಕೊಳ್ಳೋಕೆ ಆಗಲ್ಲ, ಪ್ರಾಣಾಯಾಮ ಮಾಡೋಕ್ಕೆ ಸಾಧ್ಯ ಇಲ್ಲ, ಇತ್ಯಾದಿ ಇತ್ಯಾದಿ ನಾವು ಹೇಳ್ಕತೀವಿ ನಾವು. ಆದರೆ ಅವರು ಮಾಡಿದ್ರಿಂದ ಅವರ ಉಪಕರಣಗಳೆಲ್ಲ ದಿವ್ಯವಾಗಿ ಮಾರ್ಪಾಟಾಗಿ ದಿವ್ಯತ್ವದ ಅನುಭೂತಿಗೆ ಅರ್ಹವಾದವು ಅಂತ. ಅಲ್ಲಿ ಅಹಂ ಪುರುಷ ಸಂಪೂರ್ಣವಾಗಿ ಕರಗಿ ಹೋಗಿರ್ತಾನೆ, ವಿಶ್ವಪ್ರಜ್ಞೆಯಲ್ಲಿ ಲೀನನಾಗಿರ್ತಾನೆ. ಕಾರಣ ವಿಶ್ವಾತ್ಮಕವಾದಂತಹ ದೇಹ, ವಿಶ್ವಾತ್ಮಕವಾದ ಮನಸ್ಸು, ವಿಶ್ವಾತ್ಮಕವಾದ ಪ್ರಾಣ ಪ್ರವಾಹಗಳ ಪ್ರಾಪ್ತಿ ಉಂಟಾಗಿರ್ತದೆ, ಅಥವಾ ಅರಿವು ಉಂಟಾಗಿರ್ತದೆ, ತಿಳಿವು ಉಂಟಾಗಿರ್ತದೆ, ಅಥವಾ ಸಂಪರ್ಕಕ್ಕೆ ಬಂದಿರ್ತದೆ ಆ ಶರೀರಕ್ಕೆ ಅಂತ. ಸೊ ಈ ಮನಸ್ಸು ಆ ಮನಸ್ಸಾಗಿ, ಈ ಪ್ರಾಣ ಆ ಪ್ರಾಣವಾಗಿ, ಈ ದೇಹ ಆ ದೇಹವಾಗಿ ಪರಿಗಣಿಸಲ್ಪಡ್ತದೆ, ಪರಿಭಾವಿಸಲ್ಪಡ್ತದೆ. ಅದು ಕಾರಣ ದಿವ್ಯವಾದಂತಹ ಜೀವನಕ್ಕೆ ಬೇಕಾಗಿರುವಂತಹ ಒಂದು ಉಪಕರಣವಾಗಿ ಗೋಚರಿಸಲ್ಪಡ್ತದೆ ಈ ಲೋಕದಲ್ಲಿ.
ಈ ಒಂದು ಎತ್ತರಕ್ಕೆ ಹೋಗಿ ಮನುಷ್ಯ ಮುಟ್ಟಬೇಕಾದ್ರೆ ಒಂದಷ್ಟು ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತೆ. ಆರೋಹಣದ ಹಂತದೊಳಗಡೆಗೆ ಅವನು ನಿಧಾನವಾಗಿ ಚಲಿಸಬೇಕಾಗುತ್ತೆ. ಇದೆಲ್ಲವೂ ವಿಜ್ಞಾನಮಯಕ್ಕೆ ಬಂದು ಮುಟ್ಟಿದ ಮೇಲೆ ಆಗುವಂಥದ್ದು. ಮಹರ್ಷಿ ಅರವಿಂದ್ರ ಅದನ್ನೇ ಹೇಳ್ತಾರೆ, ವಿಜ್ಞಾನಮಯಕ್ಕೆ ಬರದೇ ಹೋದ್ರೆ ಆ ಕಡೆಗೆ ಆನಂದಮಯದ ಆಚೆಗೆ ನಾವು ಎಣಿಕೆ ನೋಡ್ಲಿಕ್ಕೆ ಶಕ್ತರಾಗೋದಿಲ್ಲ ಅಂತ. ಕುವೆಂಪು ಶ್ರೀರಾಮಾಯಣ ದರ್ಶನಮಲ್ಲಿ ಹೇಳ್ತಾರೆ, ಪ್ರಾಣಿನೀಂ ಪ್ರಾಣಮಯಮುಮಂ ಮನೋಮಯಮುಮಂ ಮೀರ್ದ ವಿಜ್ಞಾನಮಂ ಕಂಡು ಆನಂದದೊಳಿರುತ್ತಿರುವುದು ಅಸದಳಮಲ್ತೆ ಅಂತ ಹೇಳಿ. ಅಂದ್ರೆ ದೇಹವನ್ನ, ಪ್ರಾಣವನ್ನ, ಮನಸ್ಸನ್ನು ದಾಟಿ ವಿಜ್ಞಾನವನ್ನ ಬಂದು ಮುಟ್ಟಿದಾಗ ಪೂರ್ಣ ಯೋಗಕ್ಕೆ, ಪೂರ್ಣತಾ ದೃಷ್ಟಿಯ ಒಂದು ಆ ಆನಂದಕ್ಕೆ ನಮ್ಮ ಆತ್ಮ ಬಂದು ಆ ನಭೋ ನೌಕೆಯನ್ನ ಏರ್ಲಿಕ್ಕೆ ಸಿದ್ಧವಾಗುತ್ತೆ ಅಂತ ಹೇಳಿ. ತೇಲುತಿಹೆ ನೇರುತಿಹೆ ನಾಮ್ ಅಂತ ಹೇಳಿ ಹೇಳ್ತಾರೆ. ಅನ್ನಮಯ, ಪ್ರಾಣಮಯ, ಮನೋಮಯ ಭೂಮಿಕೆಗಳನ್ನು ದಾಟಿ ಮುಂದೆ ಬಂದಾಗ ಸಾಧಕನಿಗೆ ವಿಜ್ಞಾನಮಯದ ಒಂದು ಪ್ರಾಪ್ತಿಯಾಗುತ್ತೆ. ಅಲ್ಲಿ ಆ ಪೂರ್ಣ ಯೋಗದ ಅಸಾಧಾರಣವಾದ ತರ್ಕಾತೀತವಾದ ಅನುಭವಗಳು ಅವನಿಗೆ ಉಂಟಾಗ್ತವೆ. ಅವನೊಳಗಡೆಗೆ ಅವೆಲ್ಲ ಆಗುವಾಗ ಕೂಡ ಅವನು ಶಾಂತಿಯನ್ನೇನು ಕಳಕಳಲ್ಲ, ಪ್ರಶಾಂತನಾಗೇ ಇರಬೇಕಾಗುತ್ತೆ, ಇರ್ತಾನೆ ಕೂಡ. ಆ ಪ್ರಶಾಂತತೆ ಅವನೊಳಗಡೆ ಇಲ್ಲದೆ ಹೋದ್ರೆ ಅಲ್ಲಿಂದ ಮುಂದಕ್ಕೆ ಯೋಗ ಅನ್ನೋದು ಸಾಧ್ಯವಾಗಲ್ಲ. ಸಮತೆ ಅನ್ನೋದು ಇಲ್ಲದೆ ಹೋದ್ರೆ ಯೋಗ ಅನ್ನೋದು ಮುಂದುವರಿಯೋದಿಲ್ಲ. ಭಗವಂತನೊಂದಿಗೆ ಒಂದಾದಾಗ ಈ ದೇಹ, ಈ ಪ್ರಾಣ, ಈ ಮನಸ್ಸು, ಈ ಎಲ್ಲ ಉಪಕರಣ, ಅದರೊಳಗಡೆ ಪ್ರಧಾನವಾಗಿ ಗೋಚರಿಸುವಂಥದ್ದು ಶಾಂತಿ ಮತ್ತು ಸಮತೆ. ಒಂದು ತೇಜಸ್ಸು, ಓಜಸ್ಸು ಪ್ರಕಟವಾಗುತ್ತದೆ, ಅಸ್ತಿತ್ವದೊಳಗಡೆ ಗೋಚರಿಸ್ತದೆ. ಆ ಪ್ರಶಾಂತತೆ ಸ್ಥಾಯಿಯಾಗಿ ನೆಲೆಸಿರಬೇಕಾಗುತ್ತೆ. ತರ್ಕವನ್ನು ದಾಟಿ ಪರಾಪ್ರಕೃತಿಯ ಕಡೆಗೆ ಅವನು ಸಾಗಿ ತರ್ಕ ರೂಪಾಂತರ ಹೊಂದಿ ಪರಾಪ್ರಕೃತಿಯ ಸಹಾಯಕ ಶಕ್ತಿಯಾಗಿ ಮಾರ್ಪಾಟಾಗಿರುತ್ತೆ ಅಂತ ಹೇಳ್ತಾರೆ. ಇದು ಬಹುತೇಕ ವಿಚಾರವಂತರು, ವಿಚಾರ ಮಾಡ್ತಕ್ಕಂಥ ಶಕ್ತಿ ಇರೋರು ತಾರ್ಕಿಕರು ಅಂತ ಹೇಳ್ತೀವಿ ನಾವು, ಜಿಜ್ಞಾಸುಗಳು ಅಂತ ಹೇಳ್ತೀವಿ ನಾವು. ಸೊ ಅವರು ಪ್ರತಿಯೊಂದನ್ನು ಪ್ರಶ್ನಿಸ್ತಾ, ಪ್ರತಿಯೊಂದನ್ನು ಪರಾಮರ್ಶಿಸ್ತಾ, ಅದನ್ನ ತಮ್ಮ ಬುದ್ಧಿಗೆ ಒಪ್ಪುವಂತೆ ಜಿಜ್ಞಾಸೆಯನ್ನು ಮಾಡ್ತಾ ತಿಳಿತಾ ಹೋಗ್ತಾರೆ. ಅದು ಎಲ್ಲಿವರೆಗೂ ನಮಗೆ ಅದು ಬರುತ್ತೆ ಅಂತಂದ್ರೆ ಅಪರಾಪ್ರಕೃತಿಯ ತುದಿವರೆಗೂ ಬರುತ್ತೆ ಅಷ್ಟೇ ತರ್ಕ ವಿಚಾರ. ಆಮೇಲೆ ಅದು ಕೂಡ ಶಾಂತವಾಗಲೇಬೇಕಾಗುತ್ತೆ. ಬುದ್ಧಿ ತಣಿವನ್ನೆಗಂ ಸಿದ್ಧಿತಾಂ ಸಂದಿಗ್ಧಮೈಸೆ ಮತಿಯ ಅನುಮತಿಯ ಸಾಧನೆಗೆ ಅಗ್ನಿ ಸೋಪಾನ ಅಂತ ಹೇಳಿ ಕುವೆಂಪು ಅವರು ಹೇಳ್ತಾರೆ. ಬುದ್ಧಿ ತಣಿಬೇಕು ಅಂದ್ರೆ ಶಾಂತವಾಗಬೇಕು, ಫುಲ್ಫಿಲ್ ಆಗಬೇಕು. ಆವಾಗ ಮತಿಯೇ ನಮಗೆ ಶಿವಾಂಶ ಅನ್ನುವಂಥದ್ದು. ಉತ್ತರಾಯಣ ಯಾತ್ರೆಗೆ ನಮಗೆ ಅದೇ ಅತ್ಯಂತ ಅವಶ್ಯಕವಾದ ಉಪಕರಣ ಅನ್ನುವಂಥದ್ದು ಗೊತ್ತಾಗುತ್ತೆ. ಬುದ್ಧಿ ತಣಿಬೇಕು, ಮತಿ ಆಗಬೇಕಾದ್ರೆ, ಸಿದ್ಧಿಯ ನೆಲೆಗೆ ಬಂದು ಮುಟ್ಟಬೇಕಾದ್ರೆ, ಬುದ್ಧಿಯೇ ಸಿದ್ಧಿಯಾದಾಗ ಪ್ರಶ್ನೆಗಳಿಗೆಲ್ಲ ಉತ್ತರಗಳು ಸಿಕ್ಕಿರ್ತವೆ. ಇನ್ನೇನು ಪ್ರಶ್ನಿಸುವಂಥದ್ದಿರೋದಿಲ್ಲ. ಅಪರಾಪ್ರಕೃತಿ ಎಲ್ಲ ಕಾರ್ಯವ್ಯಾಪಾರಗಳು ಅರಿವಿಗೆ ಬಂದಿರ್ತವೆ. ಅಲ್ಲಿಂದ ಆಚೆಗೆ ಪರಾಪ್ರಕೃತಿಯ ಕಡೆಗೆ ಸಾಧಕ ದೃಷ್ಟಿಯನ್ನ ಇಡ್ತಾನೆ ಅಥವಾ ತನ್ನ ನಿಷ್ಠೆಯನ್ನ ಆ ಕಡೆಗೆ ತೊಡಗಿಸ್ತಾನೆ ಅಂತ ಹೇಳಿ. ಈ ಮಾನಸ ಜೀವಿ ಅಂದ್ರೆ ಸಾಮಾನ್ಯ ಮಾನಸ ಜೀವಿ, ಸಾಮಾನ್ಯ ಶರೀರದೊಳಗಡೆಗೆ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಪೂರ್ಣ ಯೋಗದ ಹಾದಿ ಒಳಗಡೆಗೆ ಮುನ್ನಡೆದು ಅತ್ಯುನ್ನತ ಸ್ತರದ ಆಚೆಗೆ ಸಾಗಿ ಅಧಿಮನಸ್ಸಿನ ಆಚೆಗೆ ಆಧ್ಯಾತ್ಮಿಕ ಅಸ್ತಿತ್ವದ ಬಾಗಿಲಿಗೆ ಬಂದು ಮುಟ್ಟಿದಾಗ ಅವನಿಗೆ ಅತಿಮಾನಸದ ಪ್ರಪ್ರಥಮ ದರ್ಶನವಾಗುತ್ತೆ ಅಂತ ಹೇಳ್ತಾರೆ. ಸೊ ಈ ಲ್ಯೂಮಿನ್ ಮೈಂಡ್, ಇಂಟ್ಯೂಟಿವ್ ಮೈಂಡ್ ಆದ್ಮೇಲೆ ಇನ್ನೊಂದು ಹೇಳ್ತಾರೆ ಅಧಿಮಾನಸ. ಈ ಅಧಿಮಾನಸ ಅನ್ನೋಂಥದ್ದು ಓವರ್ ಮೈಂಡ್ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಅದನ್ನ ಅತಿಮಾನಸ ಅಂತ ಹೇಳಿ ಕೆಲವರು ಟ್ರಾನ್ಸ್ಲೇಟ್ ಮಾಡ್ತಾರೆ, ಅಧಿಮಾನಸ ಅಂತ ಹೇಳಿ ಕೆಲವರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಈ ಅಧಿಮಾನಸದೊಳಗಡೆಗೆ ಅತಿಮಾನಸದ ದರ್ಶನವಾಗುತ್ತೆ ಅಂತ ಹೇಳಿ ಸೂಪರ್ ಮೈಂಡ್ ಅಂತ ಹೇಳಿ ನಾವೇನು ಸೂಪರ್ ಮಾನಸ ಅಂತ ಹೇಳಿ ಮಹರ್ಷಿ ಅರವಿಂದ್ರ ಕಾಯಿನ್ ಮಾಡಿದ್ದಾರೆ. ಅದರ ದರ್ಶನಕ್ಕೆ ಅರ್ಹ ಆಗ್ತೀವಿ ಅಥವಾ ಹತ್ರಕ್ಕೆ ಬರ್ತೀವಿ. ಅಲ್ಲಿ ಕರ್ಮಯೋಗ ಆಗಿ ಭಕ್ತಿ ಯೋಗ, ಜ್ಞಾನಯೋಗ ಇವುಗಳ ಸಂಪೂರ್ಣ ಸಮನ್ವಯವಾದಂತ ಒಂದು ಹಂತ. ಆ ಜ್ಞಾನದ ತುದಿ ವಸ್ತು ಯಾವುದು ಅಥವಾ ಉದ್ದೇಶ ಯಾವುದು, ಜ್ಞಾನದ ಗಮ್ಯ ಯಾವುದು, ಆ ಜ್ಞಾನದಿಂದ ನಾವು ಎಲ್ಲಿ ಹೋಗಿ ಮುಟ್ತೇವೆ ಅನ್ನೋಂಥದ್ದು ನಮಗೆ ಮೊಟ್ಟ ಮೊದಲಿಗೆ ಗೋಚರವಾಗಿದೆ. ಗುಣಾತೀತನಾಗ್ಬೇಕಾದ್ರೆ ತಮಸ್ಸು ರಜಸ್ಸು ದಾಟಿ ಸತ್ವಕ್ಕೆ ಬಂದಾಗ ಪ್ರಾಜ್ಞನಾಗ್ತಾನೆ ಜೀವ ಅಂತ ಹೇಳ್ತಾರೆ. ಅದಾದ್ಮೇಲೆ ಏನು ಅಂತ ಮುಂದಕ್ಕೆ ಮಹರ್ಷಿ ಅರವಿಂದ್ರ ನಮಗೆ ತೋರಿಸ್ತಾರೆ.
ಸೊ ಗುಣಾತೀತನಾಗಿ ಅಲ್ಲಿ ಮೋಕ್ಷವನ್ನ ಪಡೆದು ಅಲ್ಲಿದ್ದು ಬಿಡೋದು ಅಂತಲ್ಲ, ಈ ದೇಹವನ್ನ ಈ ಪ್ರಕೃತಿಯನ್ನು ರೂಪಾಂತರಿಸಲಿಕ್ಕೆ ಬೇಕಾದಂತ ಶಕ್ತಿಗಳನ್ನ ಊರ್ಧ್ವಲೋಕದಿಂದ ಈ ಧರೆಗೆ ಅವತರಿಸುವಂತ ಕಾರ್ಯದಲ್ಲಿ ಪೂರ್ಣಯೋಗ ಸಾಧಕ ತೊಡಗಬೇಕಾಗತ್ತೆ ಅಂತ ಹೇಳಿ ನಮ್ಮ ಜವಾಬ್ದಾರಿ ಹಾಕ್ತಾರೆ. ನಮ್ಮ ಗಮ್ಯ ಅದೇನೆ. ಪೂರ್ಣಯೋಗ ಪಥಿಕನಿಗೆ ಗಮ್ಯ ಏನು ಅಂತಂದ್ರೆ ತಾನು ಮೋಕ್ಷವನ್ನು ಹೊಂದಿ ಬಿಡುಗಡೆ ಪಡೆಯೋದಲ್ಲ, ದೇಹದಲ್ಲಿರುವಾಗ ತಾನು ಮೋಕ್ಷವನ್ನು ಹೊಂದಿಯೂ ಕೂಡ ಪ್ರಕೃತಿ ಈ ದೇಹವನ್ನ ಪೋಷಿಸ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಪ್ರಕೃತಿಯ ರೂಪಾಂತರದೊಳಗಡೆಗೆ ಕಾರ್ಯ ಮಾಡಬೇಕಾಗತ್ತೆ. ಅದನ್ನು ಆರೋಹಣ ಅವರೋಹಣದ ತತ್ವದೊಳಗಡೆಗೆ ಡಿಸೆಂಟ್ ಅಂತ ಹೇಳಿ ಹೇಳ್ತಾರೆ. ದೇವತಾ ಶಕ್ತಿಗಳನ್ನ ಅವತರಿಸಿ ಈ ಶರೀರದ ಮೂಲಕ ಪ್ರಕೃತಿ ಇಳಿಸಬೇಕಾಗತ್ತೆ. ಸೊ ಅದೇ ಈ ಜ್ಞಾನದ ಗಮ್ಯ. ಯಾವ ಜ್ಞಾನ? ನೀವು ಪ್ರಾಪಂಚಿಕವಾಗಿ ಶಾಲಾ ಕಾಲೇಜುಗಳಲ್ಲಿ ಹೇಳ್ಕೊಡುವಂಥ ಕೆಮಿಸ್ಟ್ರಿ, ವಿಜ್ಞಾನ, ತತ್ವಶಾಸ್ತ್ರ, ಮನಃಶಾಸ್ತ್ರ, ಭಾಷೆ ಇತ್ಯಾದಿ ಇತ್ಯಾದಿ ಅದಲ್ಲ. ಪೂರ್ಣಯೋಗದ ಜ್ಞಾನ. ಅದರ ಗಮ್ಯ ಏನು ಅಂತಂದ್ರೆ ಇಂದ್ರಿಯದಿಂದ ಆಚೆಗೆ ತುಯ್ದು ಹೋಗಿ ಅತೀಂದ್ರಿಯದಲ್ಲಿ ಸ್ವಯಂಭೂ ಸನಾತನ ಅನಂತ ಅಂತ ನಾವೆಲ್ಲ ಏನ್ ಶಬ್ದಗಳನ್ನ ಹಾಕ್ತೀವಿ ಅಲ್ಲಿ ಹೋಗಿ ಮುಟ್ಟಿ ಅದು ಆತ್ಯಂತಿಕವಾದಂತಹ ಒಂದು ನೆಲೆ ಅಂತ ಹೇಳಿ ಭಾವಿಸಿ ಅಲ್ಲಿ ಏನು ಅವನು ಪಡೀತಾನೋ ಅದನ್ನ ಈ ಲೋಕಕ್ಕೆ ಅವತರಿಸ್ಲಿಕ್ಕಾಗಿ ಅವನು ಮಾಧ್ಯಮವಾಗಿ ಕೆಲಸ ಮಾಡಬೇಕಾಗಿ. ಮಾನಸ ಅತಿಮಾನಸ ಕೇರುವೆಡೆ, ಅತಿಮಾನಸ ಮಾನಸ ಕಿಳಿಯುವೆಡೆ, ಅಧಿಮಾನಸ ಮೈದೋರುವೆಡೆ ಅಂತ ಹೇಳಿ ಕುವೆಂಪು ಈ ಒಂದು ವಿದ್ಯಮಾನವನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಸೊ ಅಲ್ಲಿ ನೀನ್ ಏನಾಗ್ಬೇಕಪ್ಪ ಅಂತಂದ್ರೆ ಅದನಿದಕ್ಕೂ ಇದನದಕ್ಕೂ ಬಂಧಿಸಿ ನೈದು ಒಂದಾಗಿಸುವ ಋಷಿಮಾನವ ರಸಚೇತನ ವಿದ್ಯುದ್ವಾಹಕವಾಗಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ವಿದ್ಯುತ್ತನ್ನು ಅಲ್ಲಿಂದ ಇಲ್ಲಿಗೆ ಹರಿಸ್ತಕ್ಕಂಥ ವಾಹಕವಾಗಿ ಈ ಶರೀರ, ಈ ಪ್ರಾಣ, ಈ ಮನಸ್ಸು, ಈ ಒಳಗಡೆ ಇರ್ತಕ್ಕಂಥ ಸಮಗ್ರ ಅಸ್ತಿತ್ವವು ಕೂಡ ಒಂದು ಮಾಧ್ಯಮವಾಗುತ್ತೆ. ಅಲ್ಲಿಂದ ಇಲ್ಲಿಗೆ ಜಡದಂತರಂಗದೊಳಗಡೆಗೆ ಪ್ರಕಟವಾಗಬೇಕಾಗಿರ್ತಕ್ಕಂಥ ಆತ್ಮತತ್ವ ಏನಿದೆ ಅದನ್ನ ಪ್ರಕಟಿಸ್ಲಿಕ್ಕೆ ಬೇಕಾಗಿರುವಂಥ ಶಕ್ತಿಗಳನ್ನ ಈ ಶರೀರದ ಮೂಲಕ ನಾವು ಈ ಜಡದ ಅಂತರಂಗದೊಳಗಡೆಗೆ ಪ್ರಚೋದಿಸ್ತಕ್ಕಂಥ ಶಕ್ತಿಗಳನ್ನ ಇಳಿಸಬೇಕಾಗುತ್ತೆ ಮಾನಸದ ಮೂಲಕ. ಅದು ಪೂರ್ಣಯೋಗದ ಸಾಧನೆ ಒಳಗಡೆ ಇರತಕ್ಕಂಥ ಪ್ರತಿಯೊಬ್ಬನ ಜವಾಬ್ದಾರಿಯಾಗಿದೆ. ತಾದಾತ್ಮ ಜ್ಞಾನದ ಪ್ರಜ್ಞೆಯಲ್ಲಿ ಶೂನ್ಯ ಭಾವ ಅಂತನೂ ಕೂಡ ಅದನ್ನ ವೇದಾಂತದಲ್ಲಿ ಹೇಳ್ತಾರೆ. ಮನೋಲಯವಾದ ಅವಸ್ಥೆ ಅಂತ ಕೂಡ ಹೇಳ್ತಾರೆ. ತಾದಾತ್ಮ ಜ್ಞಾನ ಅದೇ ಆಗಿರ್ತಕ್ಕಂಥ ಮನಸ್ಸವಾಗಿ ಇಲ್ವಾಯ್ತು ಅಂತಲ್ಲ. ಅಮನಸ್ಕ ಅಂದ್ರೆ ಮನಸ್ಸೇ ಇಲ್ದಂಗೆ ಆಗೋಯ್ತು ಅಂತ ಅಲ್ಲ, ತಪ್ಪಾಗಿ ಅದನ್ನ ನಾವಲ್ಲಿ ಹೇಳ್ತೀವಿ. ಅದು ಇಲ್ಲಿ ಅದು ಹಾಗೆ ಭಾವಿಸ್ಬೇಕಾಗಿಲ್ಲ. ಎಲ್ಲವನ್ನೂ ಒಳಗೊಂಡು ಇರುವಂತ ಒಂದು ಮನಸ್ಸು ಅಂತ. ಅಲ್ಲಿ ಕೂಡ ಅದಕ್ಕೆ ಎಲ್ಲವನ್ನ ಅರಿಯತಕ್ಕಂಥ, ಎಲ್ಲವನ್ನ ತಿಳಿಯತಕ್ಕಂಥ, ಎಲ್ಲವನ್ನ ಗ್ರಹಿಸ್ತಕ್ಕಂಥ ಒಂದು ಸಾಧ್ಯತೆ ಉಂಟು. ಇಂದ್ರಿಯಗಳು ಇದು ಇರಲೇಬೇಕು ಅಂತ ಏನಿಲ್ಲ, ಬಾಹ್ಯದ ಸ್ಥೂಲ ಇಂದ್ರಿಯಗಳು ಇರಲೇಬೇಕು ಅಂತ ಏನಿಲ್ಲ. ಮನಸ್ಸಿಗೆ ಸಹಜವಾಗಿ ಇಂಟ್ಯೂಟಿವ್ ಆಗಿ ತನ್ನೊಳಗಡೆಗೆ ತಾನು ತಿಳಿತಕ್ಕಂಥ ಸಾಧ್ಯತೆ ಮನಸ್ಸು ಉಂಟು. ಅಲ್ಲಿ ಆ ಮನಸ್ಸು ಯಾವುದರಲ್ಲಿ ತಾನು ತಾದಾತ್ಮವನ್ನ ಸಾಧಿಸ್ತದೋ ಅಲ್ಲಿ ಏನು ಇದೆಯೋ ಜ್ಞಾನ ಅದನ್ನ ಪಡೀತದೋ ಅದು ಇಲ್ಲಿ ವಸ್ತುತಂತ್ರವಾಗಿ ಬಳಕೆ ಆಗುತ್ತೆ. ಯಂತ್ರಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಮಂತ್ರಗಳು, ಅದೆಲ್ಲವನ್ನು ವಿಜ್ಞಾನಿ ಪಡೆಯೋದು ಅಲ್ಲೇನೆ. ಯಾವ ಪರಿಹಾರ ಅವನು ಪಡ್ಕೊಳ್ತಾನೋ ಭೌತಿಕವಾದ ಜಗತ್ತಿನಲ್ಲಿ, ಏನನ್ನ ಅವನು ಕಂಡುಹಿಡಿತಾನೋ ಅದೆಲ್ಲವೂ ಅಲ್ಲಿ ಅವನು ಪಡ್ಕೊಳ್ತಾನ. ಅದು ಹೇಗೆ ಅನ್ನೋಂಥದ್ದು ಅವನಿಗೂ ಅರಿವಿಗೂ ಮೀರಿರ್ತದೆ. ಆದರೆ ಅದರ ಅನ್ವಯ ಮಾಡಿಕೊಂಡು ಇಲ್ಲಿ ತಾಂತ್ರಿಕನಾಗಿ ಯಂತ್ರರ್ಷಿಯಾಗಿ ಜಗತ್ತಿಗೆ ಅನುಕೂಲವಾದ ಕಾರ್ಯಗಳನ್ನ ಯಂತ್ರಗಳನ್ನು ಕಂಡುಹಿಡಿದು ಮಾಡ್ಕೊಡ್ತಾನೆ. ಈಗ ವಿಮಾನ ಇರಬಹುದು, ನಾವು ಓಡಾಡಿಸ್ತಕ್ಕಂಥ ಕಾರ್ ಇರಬಹುದು, ಕಂಪ್ಯೂಟರ್ ಇರಬಹುದು, ಲ್ಯಾಪ್ಟಾಪ್ ಇರ್ಬೋದು, ಫೋನ್ ಇರ್ಬೋದು, ಸ್ಯಾಟಲೈಟ್ಗಳಿರ್ಬೋದು. ಇವೆಲ್ಲ ಎಲ್ಲಿ ಬಂದು? ಅಲ್ಲೇ ಬಂದದ್ದು ವಿಜ್ಞಾನದ ಹಂತದಲ್ಲಿ ಅವನ ಮನಸ್ಸಿನೊಳಗಡೆಗೆ ಬಂದಂಥವು, ಅಲ್ಲಿ ಕಾಪಿ ಮಾಡ್ಕೊಂಡಂಥವು. ಈ ಲೋಕದೊಳಗಡೆಗೆ ಅವು ಸ್ಥೂಲ ರೂಪದೊಳಗಡೆಗೆ ಅವತರಿಸ್ತವೆ. ಅದಕ್ಕೆ ಮುಂಚೆ ಪೂರ್ವದಲ್ಲಿ ಅಲ್ಲಿ ಸೂಕ್ಷ್ಮ ರೂಪದೊಳಗಡೆಗೆ ಅವನಿಗೆ ಗೋಚರವಾಗಿರ್ತವೆ. ಅಲ್ಲಿ ವಿಚಾರ ಶಕ್ತಿ ಮೌನವಾಗಿ ಎಲ್ಲವೂ ಲಯಗೊಂಡಿದ್ರೂ ಕೂಡ ಪರಾತ್ಪರ ಏಕೈಕ ಒಂದು ಬಿಟ್ಟು ಎಲ್ಲವೂ ಒಲಿದಿರುತ್ತದೆ ಅಂತ ಹೇಳಿ ಹೇಳ್ತಾರೆ. ಅತಿಮಾನಸದ ಎತ್ತರದಲ್ಲಿ ಸಂಪೂರ್ಣವಾಗಿ ಎಲ್ಲವೂ ವೇದ್ಯವಾಗುವ ಒಂದು ಮನಸ್ಸಿನ ಒಂದು ಸ್ಥಿತಿ ಸ್ಥಳ ನಾವು ಮುಟ್ಟಿದಾಗ ನಾಮರೂಪಗಳನ್ನು ಕಾಲದೇಶಗಳನ್ನು ದಾಟಿ ಹೋಗಿ ನಾಮರೂಪಗಳು ಕಾಲದೇಶಗಳಲ್ಲಿ ಪ್ರಕಟವಾಗಿರ್ತಕ್ಕಂಥ ಈ ಪ್ರಕೃತಿಯ ಹಿಂದೆಗಡೆಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಕ್ತಿಗಳನ್ನ ಕೂಡ ಸೂಕ್ಷ್ಮ ರೂಪದಲ್ಲಿ ತಿಳಿತಕ್ಕಂಥ ಒಂದು ಮನಸ್ಸಾಗಿ ಅತಿಮಾನಸ ನಮಗೆ ಕೆಲಸ ಮಾಡ್ಕೊಡುತ್ತೆ. ಅಲ್ಲಿ
ಮಾನವನ ವಿಚಾರ ಏನಿದೆ, ವಿಚಾರ ಮಾರ್ಗ ಅಂತ ಹೇಳಿ ರಮಣ ಮಹರ್ಷಿಗಳು ಹೇಳ್ತಾರಲ್ಲ, ಹೋ ಆಮ್ ಐ ವೆನ್ಸ್ ಆಮ್ ಐ ಅಂತ ಹೇಳಿ, ಯಾರು ನಾನು, ಇಲ್ಲಿ ಏನು ಈ ಶರೀರದಲ್ಲಿ ನಾನು ಯಾರು ಅಂತ ಹೇಳಿ ಹುಡ್ಕೊಳ್ಳೋಂಥದ್ದು, ಅದು ವಿಚಾರ ಮಾರ್ಗ ಅಂತ ಹೇಳ್ತಾರೆ. ಎಲ್ಲ ದರ್ಶನಕಾರರು, ಎಲ್ಲ ತತ್ವಚಿಂತಕರು, ವಿಜ್ಞಾನಿಗಳು ಈ ವಿಚಾರದ ಮೂಲಕವೇ ಮನಸ್ಸನ್ನ ಉತ್ತರದ ಯಾತ್ರೆಗೆ ಅಣಿ ಮಾಡ್ತಾರೆ. ಆದರೆ ಮಹರ್ಷಿ ಅರವಿಂದರು ಹೇಳೋ ಪ್ರಕಾರ ಅತ್ಯುನ್ನತವಾದ ಉಪಕರಣ ವಿಚಾರ ಅನ್ನುವಂಥದ್ದು ಅಲ್ಲ, ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಯೋಗ ಮಾರ್ಗದೊಳಗಡೆ ಇರ್ತಕ್ಕಂಥ ಸಾಧಕರಿಗೆ ಪ್ರತ್ಯಕ್ಷ, ಅನುಮಾನ, ಪ್ರಮಾಣ ಇತ್ಯಾದಿ ಇತ್ಯಾದಿ, ಶ್ರುತಿ, ಸ್ಮೃತಿ ಇತ್ಯಾದಿಗಳು ಕೂಡ ಅವರು ಆಶ್ರಯಿಸ್ತಾರೆ ತಿಳಿಯಲಿಕ್ಕಾಗಿ, ಅರಿಯಲಿಕ್ಕಾಗಿ. ಅದು ವಿಚಾರ ಅಂತ ಹೇಳಿ ನಾವು ವಿಚಾರ ಮಾಡೋದು, ಜಿಜ್ಞಾಸೆ ಮಾಡೋದು, ಯೋಚನೆ ಮಾಡೋದು, ಚಿಂತನೆ ಮಾಡೋದು, ಈಗೆಲ್ಲ ಏನೋ ಬೇರೆ ಬೇರೆ ಅದನ್ನ ಹೇಳ್ತೀವಿ ನಾವು. ಅದು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ರೂಪಿಸ್ತಕ್ಕಂಥ ಒಂದು ಮುಂದಾಳು ಅಂತ ನಮಗೆ ಅನ್ನಿಸ್ತದೆ. ವಿಚಾರ ಶಕ್ತಿ ಇಲ್ಲದೆ ಇರೋನು ಏನ್ ಕಂಡುಹಿಡಿತಾನೆ, ಏನ್ ತಿಳ್ಕೊತಾನೆ, ಏನೂ ಸಾಧ್ಯ ಇಲ್ಲ. ಆದರೆ ವಿಚಾರ ಶಕ್ತಿ ತುಂಬಾ ತೀಕ್ಷ್ಣವಾಗಿರುವಂಥವನು ಕೂಡ ವಿಚಾರವನ್ನಷ್ಟೇ ಆಶ್ರಯಿಸಿದ್ರೆ ಪೂರ್ಣ ಸತ್ಯವನ್ನ, ಅತಿ ಮನಸ್ಸಿನ ಒಂದು ಸ್ಥಳಕ್ಕೆ ಬಂದು ಮುಟ್ತಕ್ಕಂಥ ಸಾಧ್ಯತೆ ಏನು ಇರಲ್ಲ ಅಂತ. ಸೊ ಮಾರ್ಗದರ್ಶಕವಾಗಿ ಅದು ನಮ್ಮೊಳಗಡೆಗೆ ಅಂಶಿಕವಾಗಿ ನಮ್ಮೊಳಗಡೆಗೆ ಪ್ರಕಟವಾಗಲಿರ್ತಕ್ಕಂಥ ದಿವ್ಯ ದೇಗುಲದ ಹೆಬ್ಬಾಗಿಲಾಗಿ ನಮಗೆ ವಿಚಾರ ಅನ್ನೋದು ನಮಗೆ ಗೋಚರಿಸ್ತದೆ ಅಂತ ಹೇಳಿ ಮಹರ್ಷಿ ಅರವಿಂದ್ರ ಹೇಳ್ತಾರೆ. ವಿಚಾರದ ಮೂಲಕ ನಮ್ಮ ದಿವ್ಯ ಜೀವನದ, ದಿವ್ಯ ದೇಹದ, ದಿವ್ಯ ಗರ್ಭಗುಡಿಯ ಹೆಬ್ಬಾಗಿಲಿನವರೆಗೂ ನಮ್ಮನ್ನ ವಿಚಾರ ಕರ್ಕೊಂಡು ಹೋಗುತ್ತೆ ಅಷ್ಟೇ. ನಿಜವಾಗಿ ನಾವು ಅದನ್ನ ನೋಡಿದ್ರೆ ವಿಚಾರದ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನ, ಅದರ ಮಾರ್ಗದ ಕ್ರಮಣದ ಗತಿಯನ್ನ, ಇಷ್ಟೇ ಎಲ್ಲವನ್ನ, ಅದರ ಸಂಗತ ಒಂದು ಜ್ಞಾನವನ್ನು ಹುಡುಕ್ತಾ ಹೋದ್ರೆ ಅದು ಎಲ್ಲಿವರೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂದ್ರೆ ಅಪರಾಪ್ರಕೃತಿಯನ್ನು ದಾಟಿ ಪರಾಪ್ರಕೃತಿಯ ಹತ್ತಿರಕ್ಕೆ ನಮ್ಮನ್ನ ಕೊಂಡೊಯ್ಯಲಿಕ್ಕೆ ಸಮರ್ಥವಾಗಿದೆ ಅಂತ ಹೇಳ್ಬೇಕಾದ್ರೆ ನಾವು ಹೇಳ್ಬೋದು. ವಿಚಾರ ಶಕ್ತಿ ಮಾರ್ಗ ಸೂಚಕವಾಗಿದೆ ಬಿಟ್ರೆ ನಿರ್ಧಾರ ಮಾಡ್ತಕ್ಕಂಥ ಸಾಮರ್ಥ್ಯ ಅದಕ್ಕಿಲ್ಲ. ಇದು ಹೀಗೆ, ಇದು ಹೀಗೆ ಅಂತ ಹೇಳಿ ಹೇಳುವಂಥ ಶಕ್ತಿ ಅದಕ್ಕಿಲ್ಲ ಅಂತ ಹೇಳಿ ಮಹರ್ಷಿಯರು ಹೇಳ್ತಾರೆ. ಮಾರ್ಗದರ್ಶನ ಮಾಡ್ಬೋದು ಹೀಗೆ ಹೀಗೆ ಅಂತ ಹೇಳಿ. ಸೊ ಅದನ್ನು ನಿರ್ಧರಿಸ್ತಕ್ಕಂಥದ್ದು ಸಂಕಲ್ಪ ಅಂತ ಹೇಳಿ ನಾವೇನು ಹೇಳ್ತೀವಿ, ಅದು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಪರಮ ಸಂಕಲ್ಪವೇ ಆಗಿರಬೇಕು ಅಂತ. ಪರಮೇಶ್ವರನೇ ಅಥವಾ ಸೃಷ್ಟಿ ವ್ಯಾಪಾರದ ಹಿಂದೆಗಡೆಗಿರ್ತಕ್ಕಂಥ ಶಕ್ತಿಯೇ, ಬ್ರಹ್ಮವೇ ಪ್ರತಿಯೊಂದು ಮಾನವ ಚೇತನದಲ್ಲಿ, ಪ್ರತಿಯೊಂದು ಪ್ರಾಣಿ ಚೇತನದಲ್ಲಿ ಅಥವಾ ದೇಹದೊಳಗಡೆಗೆ ಏನು ಕಾರ್ಯ ಮಾಡಬೇಕು ಅಂತ ಮೊದಲೇ ಸಂಕಲ್ಪಿಸಿರ್ತದೆ ಪರಮ ಸಂಕಲ್ಪದ ರೂಪದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಒಂದು ಪರಮಾಣು ಹೇಗೆ ಕೆಲಸ ಮಾಡಬೇಕು, ಒಂದು ಅಣು ಹೇಗೆ ಕೆಲಸ ಮಾಡಬೇಕು, ಒಂದು ಹೈಡ್ರಾ ಹೇಗೆ ಕೆಲಸ ಮಾಡಬೇಕು, ಒಂದು ಅಮೀಬಾ ಹೇಗೆ ಕೆಲಸ ಮಾಡಬೇಕು, ಸಸ್ಯ ಹೇಗೆ ಕೆಲಸ ಮಾಡಬೇಕು, ಇದೆಲ್ಲವೂ ಮೊದಲೇ ಸಂಕಲ್ಪ ಆಗಿರ್ತದೆ ಹೀಗೆ ಅಂತ ಹೇಳಿ. ಅದಕ್ಕನುಗುಣವಾಗಿ ದೇಹ ರಚನೆಗಳಾಗ್ತವೆ ಈ ಒಂದು ಜಡದ ಪ್ರಾಪಂಚಿಕದ ಪಂಚಭೂತಾತ್ಮಕ ಜಗತ್ತಿನಲ್ಲಿ ಅಂತ ಹೇಳಿ. ಹಾಗಾಗಿ